ರಾಜ್ಯದ ರಾಜಧಾನಿ ವರ್ಗಾವಣೆ ಮಾಡ್ತಾನ ಅಂತ ಗೊತ್ತಾಗುತ್ತೆ. ಅದೇ ರೀತಿ 1ನೇ ಬಲ್ಲಹಾಳನ ಬಗ್ಗೆ ಅಧ್ಯಯನ ಮಾಡಿದೀವಿ. ಅದೇ ರೀತಿ ಈ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಅಂತ ನಾವು ವಿಷ್ಣುವರ್ಧನನ್ನು ಕರಿತೀವಿ. ಈ ಸಾಮ್ರಾಜ್ಯದ ಶ್ರೇಷ್ಠ ಅರಸ, ಈತನ ಕಾಲಾವಧಿ 1108 ರಿಂದ 1152ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. 1108 ರಿಂದ 1052ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈ ಸಾಮ್ರಾಜ್ಯಕ್ಕೆ ತನ್ನದೇ ಆದಂತಹ ಶ್ರೇಷ್ಠತೆ ಮತ್ತು ವೈಭವವನ್ನು ತಂದು ಕೊಟ್ಟಿರುವಂತಹ ದೊರೆ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ ಅಂತ ನಾವು ಹೇಳ್ತೀವಿ. ಈ ವಿಷ್ಣುವರ್ಧನನು ಬಿಟ್ಟ ದೇವ ಅಂತ ಕರೀತಿದ್ರು. ಏನು ಬಿಟ್ಟ ದೇವ ಅಂತ ಕರಿತಿದ್ರು. ಈತನಿಗೆ ವಿಷ್ಣು ಎಂಬ ಹೆಸರು ಯಾವಾಗ ಬಂತು, ವಿಷ್ಣುವರ್ಧನ ಅಂತ ಹೆಸರು ಬಂತು ಯಾವಾಗ ಅಂದ್ರೆ ಈತ ಮೂಲತಃ ಜೈನ ಪಂಥವನ್ನು ಅನುಸರಿಸುತ್ತಿದ್ದ, ಜೈನ ಮತವನ್ನು ಅನುಸರಿಸುತ್ತಿದ್ದ. ಮುಂದೆ ಈತ ವೈಷ್ಣವ ಮತವನ್ನು ಸ್ವೀಕರಿಸ್ತಾನ. ವೈಷ್ಣವ ಮತವನ್ನು ಸ್ವೀಕರಿಸುವುದರೊಂದಿಗೆ ವೈಷ್ಣವ ಮತವನ್ನು ಪ್ರಚಾರದಲ್ಲಿಯೂ ಸಹಿತ ತೊಡಗ್ತಾನೆ. ಅದೇ ರೀತಿ ವೈಷ್ಣವನ ಅಂದ್ರೆ ವಿಷ್ಣುವಿನ ದೇವಸ್ಥಾನಗಳು ಸಹಿತ, ಆದಿಕೇಶವ ದೇವಸ್ಥಾನ ಅಂತ ನೋಡ್ತೀವಲ್ಲ, ಈ ಮಂದಿರಗಳನ್ನು ಸಹಿತ ಸ್ಥಾಪನೆ ಮಾಡ್ತಾನೆ. ಹಿಂಗಾಗಿ ಈತನಿಗೆ ವಿಷ್ಣುವರ್ಧನ ಅಂತ ಕರೀತಾರೆ, ವಿಷ್ಣುವರ್ಧನ ಅಂತ ಬಿರುದು ಕೊಡ್ತಾರೆ. ಈತನಿಗೆ ವಿಷ್ಣುವರ್ಧನ ಅಂತ ಹೇಳಿ ಇತಿಹಾಸಕಾರರು ಇತಿಹಾಸದಲ್ಲಿ ಮೆನ್ಷನ್ ಮಾಡ್ತಾರೆ. ಈತನ ಮೂಲ ಹೆಸರು ಬಿಟ್ಟ ದೇವ ಅಂತ ನಮಗೆ ಗೊತ್ತಾಗುತ್ತೆ. ನೋಡ್ರಿ, ಈ ವಂಶದ ಅಂದ್ರೆ ಈತ 1ನೇ ಬಲ್ಲಹಾಳನ ತಮ್ಮನಾಗಿರ್ತಾನ. 1ನೇ ಬಲ್ಲಹಾಳ ನಂತರ ಅಂದ್ರೆ ಅಕಾಲಿಕ ಮರಣ ನಂತರ 1ನೇ ಬಲ್ಲಹಾಳ ನಂತರ ಈತ ಆಡಳಿತಕ್ಕೆ ಬರ್ತಾನ. ಅಷ್ಟೊಂದು ಸಮರ್ಥವಾದ ಆಡಳಿತ ಕೊಟ್ಟಿರಂಗಿಲ್ಲ. 1ನೇ ಬಲ್ಲಹಾಳ ಅಷ್ಟೊಂದು ಸಮರ್ಥವಾದ ಆಡಳಿತವನ್ನು ಕೊಟ್ಟಿರಂಗಿಲ್ಲ. ಹಿಂಗಾಗಿ ಈ 1ನೇ ಬಲ್ಲಹಾಳ ನಂತರ ಈ ಬಿಟ್ಟ ದೇವ ಅಂದ್ರೆ ವಿಷ್ಣುವರ್ಧನ ಆಳ್ವಿಕೆಗೆ ಬರ್ತಾನ ಅಂತ ಗೊತ್ತಾಗತ್ತ. ಈತ ತಲಕಾಡುಕೊಂಡ ಮತ್ತು ವಿಕ್ರಮ ಗಂಗ ಎಂಬ ಬಿರುದುಗಳನ್ನು ಹೊಂದಿದ್ದ ಅಂತ ಗೊತ್ತಾಗುತ್ತೆ. ತಲಕಾಡುಕೊಂಡ ಮತ್ತು ವಿಕ್ರಮದೇವ ಎಂಬ ಬಿರುದನ್ನು ಹೊಂದಿದ್ದ. ಈತನ ನಾಣ್ಯಗಳ ಮೇಲೆ ಬಿಟ್ಟ ದೇವನ ನಾಣ್ಯಗಳು ಅಂದ್ರೆ ಬಿಟ್ಟ ದೇವ ಅಂತ ಹೆಸರು ಕಂಡು ಬರ್ತದೆ. ಹಿಂಗಾಗಿ ಬಿಟ್ಟ ದೇವ ಅಂತ ಈತನ ಮೂಲ ಹೆಸರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯಗಳು ನಿರ್ಮಾಣ ಮಾಡ್ತಾನೆ. ಈತ ಮೂಲತಃ ಜೈನ ಪಂಥವನ್ನು ಅನುಸರಿಸುವಂತ ವ್ಯಕ್ತಿಯಾಗಿದ್ದ. ಆದ್ರೆ ಮುಂಬರುವ ದಿನಗಳಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ವೈಷ್ಣವ ಪಂಥವನ್ನು ಆಚರಣೆ ಮಾಡಿದ್ದಕ್ಕಾಗಿ ಈತ ಕೀರ್ತಿ ನಾರಾಯಣ ದೇವಸ್ಥಾನ ಮತ್ತು ಬೇಲೂರಿನಲ್ಲಿ ಚನ್ನಕೇಶ್ವರ ದೇವಾಲಯವನ್ನು ಸ್ಥಾಪನೆ ಮಾಡ್ತಾನ, ನಿರ್ಮಾಣ ಮಾಡ್ತಾನ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಹಲಸಿಯ ರಟ್ಟರನ್ನು, ಉಚ್ಚಂಗಿಯ ಪಾಂಡವರನ್ನು ಮತ್ತು ಅಳ್ವಖೇಡದ ಅಳುಪರನ್ನು ಸೋಲಿಸ್ತಾನ ಅಂತ ಗೊತ್ತಾಗುತ್ತೆ. ಉಚ್ಚಂಗಿಯ ಪಾಂಡವರಾಗಿರ್ಬೋದು ಮತ್ತು ಹಲಸಿಯ ರಟ್ಟರಾಗಿರಬಹುದು, ಅಳ್ವಖೇಡದ ಅಳುಪರು ಆಗಿರ್ಬೋದು, ಇವರೆಲ್ಲರನ್ನು ಸೋಲಿಸಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ. ಅವ್ರ ಕಡೆಯಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಳ್ತಾನ ಅಂತ ಗೊತ್ತಾಗತ್ತೆ. ಈತ ಮೂಲತಃ ಮಾಂಡಲಿಕನಾಗಿ ಕೆಲಸ ಮಾಡ್ತಿರ್ತಾನೆ, ಚಾಲುಕ್ಯರ ಮಾಂಡಲಿಕನಾಗಿ ಕೆಲಸ ಮಾಡ್ತಿರ್ತಾನೆ. ಅದರೊಂದಿಗೆ ಚೋಳರ ಮಾಂಡಲಿಕನಾಗಿ ಕೆಲಸ ಮಾಡ್ತಾನೆ. ಈತ ಸ್ವತಂತ್ರ ದೊರೆ ಅಂತೂ ಆಗಲೇ ಇಲ್ಲ. ಸ್ವತಂತ್ರ ದೊರೆಯಾಗಿ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡಲಿಲ್ಲ. ಆದರೆ ಈತ ಸಾಮಂತರಾದ್ರೂ ಸಹಿತ ಬಲಾಢ್ಯವಾದ ಸೈನ್ಯವನ್ನು ಹೊಂದಿದ್ದ, ಚಾಣಾಕ್ಷತೆಯಿಂದ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ 6ನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಕಲ್ಯಾಣಿ ಚಾಲುಕ್ಯರ ಶ್ರೇಷ್ಠ ದೊರೆಗಳಲ್ಲಿ 6ನೇ ವಿಕ್ರಮಾದಿತ್ಯನ ಬಗ್ಗೆ ಹೇಳ್ತೀವಿ. 6ನೇ ವಿಕ್ರಮಾದಿತ್ಯನ ಒಂದಿಗೆ ಕನ್ನೆಗಾಲ ಯುದ್ಧದಲ್ಲಿ ಸೋತಿದ್ದ ಅಂತ ಗೊತ್ತಾಗತ್ತ. ನೋಡ್ರಿ, ಸೋಲಿಸುತ್ತಾನೆ ಅಂತೀವಿ. 6ನೇ ವಿಕ್ರಮಾದಿತ್ಯನಿಗೆ ಸೋತಿದ್ದ, ಅದರೊಂದಿಗೆ 6ನೇ ವಿಕ್ರಮಾದಿತ್ಯನಿಗೆ ಸಹಿತ ಸೋಲಿಸಿದ್ದ ಅನ್ನೋದು ನಮಗೆ ಗೊತ್ತಾಗತ್ತೆ. ಇಲ್ಲಿ ಸೋತಿರುವ ವಿಷಯವನ್ನು ಮೆನ್ಷನ್ ಮಾಡಿಲ್ಲ. ಮೊದಲನೇ ಬಾರಿಗೆ ಸೋಲ್ತಾನ, ಬಟ್ ನೆಕ್ಸ್ಟ್ ಏನ್ ಮಾಡ್ತಾನೆ ಆತನಿಗೆ ಸೋಲಿಸ್ತಾನ ಅನ್ನೋದು ಗೊತ್ತಾಗತ್ತ. ಅಂದ್ರೆ ಆತ ಮೂಲತಃ ಕಲ್ಯಾಣಿ ಚಾಲುಕ್ಯರ ಸಾಮಂತನೇ ಆಗಿರ್ತಾನ. ಸೋಲಿಸುವುದು ಸಹಿತ ಈತ ಆತನ ಸಾಮಂತಿಕೆಯನ್ನು ಒಪ್ಪಿಕೊಳ್ತಾನೆ. ಅಂದ್ರೆ 6ನೇ ವಿಕ್ರಮಾದಿತ್ಯನಿಗೆ ಸೋಲಿಸಿದ್ರು ಸಹಿತ ಮುಂದೆ ಈತ ಆತನ ಸಾಮಂತನಾಗಿಯೇ ಉಳಿತಾನೆ. ಮುಂದೆ ಚಾಲುಕ್ಯರ ಸಾಮಂತರಾಗಿಯೂ ಸಹಿತ ಕೆಲಸ ಮಾಡಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಈತನ ಅನುಸರಿಸುವಂತ ಧರ್ಮ ಅಂತ ನಾನು ಹೇಳಿದ್ದೆ. ಮೂಲತಃ ಈತ ಜೈನ ಧರ್ಮದ ಮತಾವಲಂಬಿ ಆಗಿದ್ದ. ನಂತರದ ದಿನಗಳಲ್ಲಿ ಏನಾಗತ್ತ ಅಂದ್ರೆ ಈತನ ಆಸ್ಥಾನಕ್ಕೆ ವಿಷ್ಣುವರ್ಧನ ಅಂತ ಹೆಸರು, ಈತನಿಗೆ ವಿಷ್ಣುವರ್ಧನ ಅಂತ ಹೆಸರು ಬರೋ ಕಾರಣ ಈತನ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಬರ್ತಾರೆ. ಯಾರು? ರಾಮಾನುಜಾಚಾರ್ಯರು ಬರ್ತಾರೆ. ರಾಮಾನುಜಾಚಾರ್ಯರು ಮೂಲತಃ ವೈಷ್ಣವ ಪಂಥೀಯರಾಗಿರ್ತಾರೆ. ಈ ರಾಮಾನುಜಾಚಾರ್ಯರು ವೈಷ್ಣವ ಪಂಥದ ಮಠಗಳನ್ನು ಸ್ಥಾಪಿಸುವುದರೊಂದಿಗೆ ವೈಷ್ಣವ ಪಂಥವನ್ನು ಪ್ರಚಾರ ಮಾಡ್ತಿರ್ತಾರೆ. ಏನಾಗತ್ತಪ್ಪ ಅಂದ್ರೆ ಈ ರಾಮಾನುಜಾಚಾರ್ಯರು ತಮಿಳುನಾಡು ಭೂಭಾಗದ
ಚೋಳರ ಭಾಗದಲ್ಲಿ ಅಂದ್ರೆ ಚೋಳರ ಆಳ್ವಿಕೆಗೆ ಒಳಪಡುವಂತಹ ಪೆರಂಬೂರಿನಲ್ಲಿ ಇರ್ತಾರೆ. ಈ ಪ್ರದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮೂಲತಃ ಇವರು ವೈಷ್ಣವ ಕುಲದ ಪ್ರಚಾರಕರು, ವೈಷ್ಣವ ಪಂಥೀಯರಾಗಿರ್ತಾರೆ. ಬಟ್ ಚೋಳರು ಮೂಲತಃ ಶೈವ ಪಂಥೀಯರಾಗ್ತಾರೆ. ಈ ಶೈವ ಪಂಥೀಯರ ತೊಂದರೆಯಿಂದ ಮತ್ತು ಚೋಳ ದೊರೆಯ ತೊಂದರೆಯಿಂದ ಆ ಪ್ರದೇಶವನ್ನು ಬಿಟ್ಟು ಇವರು ದ್ವಾರ ಸಮುದ್ರದ ಹೊಯ್ಸಳರ ಆಶ್ರಯಕ್ಕೆ ಬರ್ತಾರೆ. ಆ ಸಮಯದಲ್ಲಿ ವಿಷ್ಣುವರ್ಧನ ಆಳ್ವಿಕೆ ಮಾಡ್ತಿರ್ತಾನೆ. ಈ ವಿಷ್ಣುವರ್ಧನ ಆಸ್ಥಾನಕ್ಕೆ ಬಂದು ಆಶ್ರಯವನ್ನು ಪಡಿತಾರೆ. ಆಶ್ರಯವನ್ನು ಪಡೆಯುವುದರೊಂದಿಗೆ ಆತನ ಮೇಲೆ ಈ ವೈಷ್ಣವ ಪಂಥದ ಪ್ರಭಾವವನ್ನು ಇವರಿಂದಲೇ ಆಗತ್ತೆ. ಈ ವೈಷ್ಣವ ಪಂಥದ ಪ್ರಭಾವದೊಂದಿಗೆ ಇವನನ್ನು ವಿಷ್ಣುವರ್ಧನ ಅಂತ ಹೆಸರು ಕೊಡ್ತಾರೆ. ಅಂದ್ರೆ ದೊರೆಗೆ ವಿಷ್ಣುವರ್ಧನ ಅಂತ ಹೆಸರು ಕೊಟ್ಟು ಆತನನ್ನು ವೈಷ್ಣವ ಪಂಥೀಯನಾಗಿ ಮಾಡಿಕೊಂಡು ಇಲ್ಲಿ ಆದಿಕೇಶವ ದೇವಾಲಯಗಳು ಮತ್ತು ಕೀರ್ತಿ ನಾರಾಯಣ ದೇವಾಲಯಗಳು ವಿಷ್ಣು ಅಂದ್ರೆ ವೈಷ್ಣವ ಕುಲಕ್ಕೆ ಸೇರಿದ ವೈಷ್ಣವ ಪಂಥಕ್ಕೆ ಸೇರಿದ ದೇವಸ್ಥಾನಗಳು ನಿರ್ಮಾಣ ಮಾಡಲು ಇವರು ಎಡೆ ಮಾಡಿಕೊಡ್ತಾರ ಅನ್ನೋದು ಗೊತ್ತಾಗುತ್ತೆ. ಸುಮಾರು 20 ವರ್ಷಗಳ ಕಾಲ ಈತನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ಮುಂದೆ 20 ವರ್ಷಗಳ ನಂತರ ಮತ್ತೆ ಅವರು ತಮಿಳುನಾಡಿಗೆ ಹೋಗುತ್ತಾರ ಅನ್ನೋದು ಗೊತ್ತಾಗುತ್ತೆ. ಆ ಸಮಯದಲ್ಲಿ ವೈಷ್ಣವರಾಗಿದ್ದ ಕಾರಣಕ್ಕಾಗಿ ಈತನಿಗೆ ವಿಷ್ಣುವರ್ಧನ ಅಂತ ಹೆಸರು ಬರುತ್ತದ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಈತನ ಕೊನೆಯ ದಿನಗಳು ಅಂತ ಹೇಳ್ತೀವಿ. ಈತನ ಆಳ್ವಿಕೆಯ ಸಮಯದಲ್ಲಿ ಈತನ ಆಡಳಿತವು ಭದ್ರವಾಗಿತ್ತು, ಸುಭದ್ರವಾಗಿತ್ತು. ಈತ ಸಾಮಂತನಾಗಿದ್ರೂ ಸಹಿತ ಈತ ಅಷ್ಟಮಟ್ಟಿಗೆ ಧರ್ಮಕ್ಕೂ ಸಹಿತ ಪ್ರಚೋದನೆಯನ್ನು ನೀಡಿದ್ದಾನೆ. ಅದರೊಂದಿಗೆ ಧರ್ಮದೊಂದಿಗೆ ಈತ ಏನ್ ಮಾಡಿದನಪ್ಪ ಅಂದ್ರೆ ಸಾಮ್ರಾಜ್ಯದ ವಿಸ್ತರಣೆಯೊಳಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದ್ದಾನೆ. ಅದರೊಂದಿಗೆ ಸುತ್ತಮುತ್ತಲಿನ ದೊರೆಗಳೊಂದಿಗೆ ಸಂಬಂಧಗಳನ್ನು ಸಹಿತ ಒಳ್ಳೆದಿಟ್ಕೊಂಡಿದ್ದ. ಆದರೆ ಈತನ ಕೊನೆಯ ದಿನಗಳು ಸ್ಪೆಷಲ್ ಆಗಿ ನಾವು ಅಧ್ಯಯನ ಮಾಡಲೇಬೇಕು. ವಿಷ್ಣುವರ್ಧನ ಬಗ್ಗೆ ಹೇಳುವಾಗ ವಿಷ್ಣುವರ್ಧನ ದೇವಸ್ಥಾನಗಳನ್ನು ಸ್ಥಾಪಿಸಿದ, ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ, ಸ್ವತಂತ್ರವಾಗಿ ಆಳಲೇ ಇದ್ರೂ ಸಹಿತ ತನ್ನ ದೊರೆಗಳನ್ನು ಸೋಲಿಸಿ, ಯಾರ ಸಾಮಂತನಾಗಿ ಕೆಲಸ ಮಾಡ್ತಿದ್ದಲ್ಲ ಅವರನ್ನು ಸೋಲಿಸಿದ್ದ. ಅದರೊಂದಿಗೆ ಅವರ ಸಾಮಂತಿಕೆಯನ್ನೇ ಮುಂದುವರಿಸಿಕೊಂಡು ಹೋಗಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಈತನ ಕೊನೆಯ ದಿನಗಳು ಅಂತ ನಾವು ನೋಡಿದಾಗ, ಆ ಕೊನೆಯ ದಿನಗಳು ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗತ್ತ. ಇಲ್ಲಿ ನೋಡ್ರಪ್ಪ ಏನಾಗತ್ತಂದ್ರೆ ಈತನ ರಾಣಿ ಶಾಂತಲಾದೇವಿ ಅಂತ ಹೇಳ್ತೀವಲ್ಲ, ಶಾಂತಲಾದೇವಿ ಅಕಾಲಿಕ ಮರಣ ಆಗತ್ತ. ಅಂದ್ರೆ ಅವಳು ಮೂಲತಃ ಜೈನ ಪಂಥೀಯರಾಗಿರ್ತಾಳೆ. ಮತ್ತು ಈಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಮೂಲತಃ ಜೈನ ಪಂಥೀಯರಾಗಿದ್ರು ಸಹಿತ ಅವಳು ಜೈನರ ನಿರ್ವಾಣ ಅಂದ್ರೆ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ಸಾವನ್ನಪ್ತಾಳ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅವನಿಗೆ ಬಿದ್ದಿರುವಂತ ಹೊಡೆತಗಳು ಅಂತ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಈತನ ಮಗ ಕುಮಾರ ಬಲ್ಲಾಳನ ಅಕಾಲಿಕ ಮರಣ ಅಂತೀವಿ. ಈ ಕುಮಾರ ಬಲ್ಲಾಳನೇ ಈತನ ವಂಶದ ವಾರಸುದಾರನಾಗಿರ್ತಾನೆ. ಈತನ ಗದ್ದುಗೆಯ ವಾರಸುದಾರ, ಮುಂದಿನ ದೊರೆಯಾಗಿರ್ತಾನ. ಈತನ ಅಕಾಲಿಕ ಮರಣ ಈತನಿಗೆ ಘಾಸಿಗೊಳಿಸುತ್ತ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಶಾಂತಲಾದೇವಿ ಅಂತ ಹೇಳಿದೆ. ಶಾಂತಲಾದೇವಿ ಈತನ ರಾಣಿ ಮತ್ತು ಅತ್ಯಂತ ಪ್ರಿಯಳಾಗಿರ್ತಾಳೆ. ಶಾಂತಲಾದೇವಿ ಬಗ್ಗೆ ನಾವು ಸ್ಪೆಷಲ್ ಆಗಿ ಹೇಳಬೇಕಾದ್ರೆ ಈತ ಒಬ್ಬ ನೃತ್ಯಕಿಯಾಗಿದ್ದಳು ಅಂತ ಗೊತ್ತಾಗುತ್ತೆ. ನೃತ್ಯ ಶಾಲೆಗಳನ್ನು ಓಪನ್ ಮಾಡಿದ್ರು, ಜೈನ ಬಸದಿಗಳಲ್ಲಿ ನೃತ್ಯ ಶಾಲೆಗಳನ್ನು ಓಪನ್ ಮಾಡಿದ್ರು. ಅದೇ ರೀತಿ ಇವಳು ಸಲ್ಲೇಖನ ವ್ರತವನ್ನು ಆಚರಣೆ ಮಾಡ್ತಾಳೆ. ಯಾವುದು? ಜೈನ ಪಂಥೀಯರಾಗಿದ್ದ ಕಾರಣಕ್ಕಾಗಿ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡ್ತಾಳೆ. ಈ ಸಲ್ಲೇಖನ ವ್ರತದ ಮುಖಾಂತರ ಸಾವನ್ನಪ್ತಾಳೆ. ಇದು ಸಹಿತ ಈತನಿಗೆ ಘಾಸಿಗೊಳಿಸುತ್ತ. ಅದೇ ರೀತಿ ಈತನ ಕೊನೆಯ ಸಮಯಗಳು ಹೆಂಗಾಗತ್ತಪ್ಪ ಅಂದ್ರೆ ಈತನ ಸೇನಾನಿ, ಅತ್ಯಂತ ಪ್ರಿಯವಾದ ಸೇನಾನಿ ಅಂತ ಹೇಳ್ತೀವಿ, ಈ ಸೇನಾನಿಯ ಅಕಾಲಿಕ ನಿಧನವಾಗತ್ತ. ಈತ ನೆಚ್ಚಿನ ಸೇನಾನಿಯಾಗಂತ ಗಂಗರಾಜನ ನಿಧನ ನಂತರ ಈತ ಒಂದು ರಾಜಕುಮಾರರನ್ನು ಕಳ್ಕೊತಾನ, ತನ್ನ ಮಡದಿಯನ್ನು ಕಳ್ಕೊತಾನ. ಅದರೊಂದಿಗೆ ಸೇನೆಯ ಮುಖ್ಯಸ್ಥ ಗಂಗರಾಜ ಸೇನಾನಿಯನ್ನು ಸಹಿತ ಕಳ್ಕೊತಾನ. ಈ ಎಲ್ಲವುಗಳಿಂದ ಈತ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ನೋವು ಅನುಭವಿಸ್ತಾನ. ಹೀಗಾಗಿ ಅಷ್ಟೇ ಅಲ್ಲದೆ ಕೆಲವು ದಿನಗಳ ನಂತರ ಮತ್ತೆ ಚೇತರಿಸಿಕೊಂಡು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗುತ್ತಾನ. ಅವಾಗ ಮುಂದಿನ ದಿನಗಳಲ್ಲಿ ಮೂರನೇ ಸೋಮೇಶ್ವರ, ಚಾಲುಕ್ಯರ ಮೂರನೇ ಸೋಮೇಶ್ವರ, ಎರಡನೇ ಜಗದೇಕ ಮಲ್ಲ ಇವರೆಲ್ಲರನ್ನು ಸೋಲಿಸ್ತಾನ ಮತ್ತು ತಲಕಾಡು ಭೂಪ್ರದೇಶವನ್ನು ವಶಪಡಿಸಿಕೊಳ್ತಾನ. ಅದೇ ಅಲ್ಲದೆ ತಲಕಾಡು, ಬೇಲೂರು, ಮೇಲುಕೋಟೆ, ಗದಗ್, ಬಂಕಾಪೂರು ಎಂಬ 5 ಪ್ರದೇಶದಲ್ಲಿ, ಅಂದ್ರೆ ತಲಕಾಡು ಒಂದು, ಎರಡನೇದು ಬೇಲೂರು ಅಂತ ಹೇಳ್ತೀವಿ, ಮೂರನೇದು
ಮೇಲುಕೋಟೆ, ಗದಗ್, ಬಂಕಾಪುರ ಪ್ರದೇಶಗಳಲ್ಲಿ ವಿಜಯ ನಾರಾಯಣ ದೇವಾಲಯಗಳು 5 ನಾರಾಯಣ ಅಂದ್ರೆ ವಿಜಯ ನಾರಾಯಣ ದೇವಾಲಯಗಳನ್ನು ಸ್ಥಾಪನೆ ಮಾಡ್ತಾನ ಅನ್ನೋದು ನಮಗೆ ಗೊತ್ತಾಗುತ್ತೆ. ವಿಜಯ ನಾರಾಯಣ ದೇವಾಲಯಗಳು ಸ್ಥಾಪನೆ ಮಾಡ್ತಾನ ಅನ್ನೋದು ಗೊತ್ತಾಗತ್ತ. ಅದರ ನಂತರ ದಿನಗಳಲ್ಲಿ ಈತ 1152 ಸಂದರ್ಭದಲ್ಲಿ ಸಾವನ್ನಪ್ತಾನ. 1152 ಸಂದರ್ಭದಲ್ಲಿ ಸಾವನ್ನಪ್ತಾನ. ನಾನು ಹೇಳಿದ ಹಾಗೆ ಈತ ಸಾಮಂತನಾಗಿಯೇ ಕೆಲಸ ಮಾಡ್ತಾನೆ. ಸ್ವತಂತ್ರ ದೊರೆ ಆಗಲ್ಲ, ಜೀವನ ಪೂರ್ತಿ ಸ್ವತಂತ್ರರಾಗಲು ಆಗುವುದಿಲ್ಲ, ಸಾಮಂತನಾಗಿಯೇ ಕೆಲಸ ಮಾಡ್ತಾನ. ಅದೇ ರೀತಿ ಈತನಿಗೆ ಇರುವಂತಹ ಬಿರುದುಗಳು ಅಂತ ನೋಡಿದಾಗ ತಲಕಾಡುಕೊಂಡ ಮತ್ತು ಮಳಪೇರೊಳಗೊಂಡ ಮತ್ತು ಕದನ ಪ್ರಚಂಡ ಅಂತ ಈತನಿಗೆ ಬಿರುದಿದ್ದವು. ಕದನ ಪ್ರಚಂಡ ಅಂತ ಬಿರುದಿತ್ತು. ವಿವೇಕ ನಾರಾಯಣ ಮತ್ತು ಸಾಹಸ ಭೀಮ ಅಂತ ಹೇಳಿ ಸಹಿತ ಕರೀತಿದ್ರು. ವಿವೇಕ ನಾರಾಯಣ, ಸಾಹಸ ಭೀಮ, ಕದನ ಪ್ರಚಂಡ ಮತ್ತು ತಲಕಾಡುಕೊಂಡ, ಮೇಲ್ಪೇರೊಳಗೊಂಡ ಎಂಬ ಬಿರುದುಗಳು ಈತನಿಗೆ ಕೊಟ್ಟಿದ್ರು ಅಂತ ಗೊತ್ತಾಗತ್ತೆ. ಹೊಯ್ಸಳ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಂದ ತಕ್ಷಣ ನಾವು ವಿಷ್ಣುವರ್ಧನ ಅಂತೀವಿ. ಈ ವಿಷ್ಣುವರ್ಧನ ಇತಿಹಾಸ ಇಷ್ಟರ ಮಟ್ಟಿಗೆ ನಮಗೆ ಗೊತ್ತಾಗತ್ತ. ಅದೇ ರೀತಿ ಈತನ ನಂತರ ದಿನಗಳಲ್ಲಿ ವಿಜಯ ನರಸಿಂಹ ಬರ್ತಾನ. ಈ ವಿಜಯ ನರಸಿಂಹ ಯಾರಪ್ಪ ಅಂದ್ರೆ 2ನೇ ಹೆಂಡತಿಯ ಮಗ ಆಗಿರ್ತಾನ. ಯಾರು? 2ನೇ ಹೆಂಡತಿಯ ಮಗ ಆಗಿರ್ತಾನ. ತನ್ನ ಕೊನೆಯ ಸಂದರ್ಭದಲ್ಲಿ ಬೇರೆ ಹೆಂಡತಿಯನ್ನು ಮದುವೆ ಆಗ್ತಾನ. ಅವಾಗ ಈ 2ನೇ ಹೆಂಡತಿಯ ಮಗ ವಿಜಯ ನರಸಿಂಹ ಅಂತ ಹೇಳ್ತೀವಿ. 1152ರಿಂದ 1173 ಆಳ್ವಿಕೆ ಮಾಡ್ತಾನ ಅಂತ ನಮಗೆ ಗೊತ್ತಾಗತ್ತ. ಈತನಿಗೆ ಯಾರು ಸೋಲಿಸ್ತಾರಪ್ಪ ಅಂದ್ರೆ ನೋಡ್ರಿ, ಈತನಿಗೆ ಕಲಚೂರಿ ಬಿಜ್ಜಳನ ಸಾಮಂತನಾಗಿಂತ ಬೊಮ್ಮರಸ ಸೋಲಿಸ್ತಾನ. ಕಲಚೂರಿ ಬಿಜ್ಜಳನ ಸಾಮಂತನಾಗಿರುವಂತಹ ಬೊಮ್ಮರಸ ಸೋಲಿಸ್ತಾನ. ಅಷ್ಟೇ ಅಲ್ಲದೆ ಈ ಬೊಮ್ಮರಸ ಸೋಲಿಸುವುದರೊಂದಿಗೆ ಕಲಚೂರಿ ಬಿಜ್ಜಳರು ಸಹಿತ ಈತನಿಗೆ ಸೋಲಿಸಿ ತುಂಗಭದ್ರಾ ಭೂಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಯಾವುದು? ತುಂಗಭದ್ರಾ ಭೂಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ನೋಡ್ರಿ, ಈತನಿಗೆ ಸೋಲಿಸುವುದರೊಂದಿಗೆ ಕದಂಬರ ರಾಜಧಾನಿಯಾಗಿರುವಂತಹ ಬನವಾಸಿ ಅಂತ ಹೇಳ್ತೀವಲ್ಲ, ಈ ಬನವಾಸಿ ಪ್ರದೇಶವನ್ನು ಈತ ವಶಪಡಿಸಿಕೊಳ್ತಾನೆ. ಬೊಮ್ಮರಸ ಬನವಾಸಿ ಪ್ರದೇಶವನ್ನು ವಶಪಡಿಸಿಕೊಳ್ತಾನ. ಮುಂದೆ ಆತನ ಒಡೆಯರಾಗಿರುವಂತಹ ಕಲಚೂರಿಯ ಬಿಜ್ಜಳರು ಸಹಿತ ಏನ್ ಮಾಡ್ತಾನಪ್ಪ ಅಂದ್ರೆ ತುಂಗಭದ್ರಾ ನದಿಯ ಪ್ರದೇಶವನ್ನು ವಶಪಡಿಸಿಕೊಳ್ತಾನ. ಈತ ಅಸಮರ್ಥ ದೊರೆಯಾಗಿರ್ತಾನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತಂದ್ರೆ 2ನೇ ಬಲ್ಲಾಳ ಆಳ್ವಿಕೆಗೆ ಬರ್ತಾನೆ. 2ನೇ ಬಲ್ಲಾಳ, ಇಮ್ಮಡಿ ಬಲ್ಲಾಳ ಅಂತ ಕರಿತೀವಿ. ಈತ 1173ರಿಂದ 1220ರವರೆಗೆ ಈ ಕಾಲಾವಧಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನ. ಈತ ಸ್ವಲ್ಪ ಸಮರ್ಥ ದೊರೆ ಅಂತ ಹೇಳ್ತೀವಿ. ಅಂದ್ರೆ ವಿಷ್ಣುವರ್ಧನ್ ನಂತರ ಈ ಸಾಮ್ರಾಜ್ಯಕ್ಕೆ ಅತ್ಯಂತ ಸಮರ್ಥವಾದ ದೊರೆ ಯಾರಪ್ಪ ಸಿಕ್ಕಿದಾರೆ ಅಂದ್ರೆ ನೋಡ್ರಿ, ಇಮ್ಮಡಿ ಬಲ್ಲಾಳ ಅಂತ ಹೇಳ್ತೀವಿ. 2ನೇ ಬಲ್ಲಾಳ ಅಂತ ಹೇಳ್ತೀವಿ. ಈತ ಹೊಯ್ಸಳರ ವಂಶವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾನೆ. ಅಂದ್ರೆ ಹೊಯ್ಸಳರು ಇನ್ನುವರೆಗೂ ಸಹಿತ, ಅಂದ್ರೆ ಈತ ಆಳ್ವಿಕೆಗೆ ಬರುವವರೆಗೂ ಸಹಿತ ಸಾಮಂತರಾಗಿಯೇ ಕೆಲಸ ಮಾಡ್ತಿದ್ರು. ಸಾಮಂತಿಕೆಯಲ್ಲಿಯೇ ಕೆಲಸವನ್ನು ಮಾಡ್ತಿದ್ರು. ಮುಂದೆ ಇವರು ಸ್ವತಂತ್ರ ಆಳ್ವಿಕೆ ಯಾವಾಗ ಮಾಡ್ತಾರೆ ಅಂದ್ರೆ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ, ಅಂದ್ರೆ 2ನೇ ಬಲ್ಲಾಳನ ಕಾಲಾವಧಿಯಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಮಾಡ್ತಾರ ಅನ್ನೋದು ಗೊತ್ತಾಗತ್ತ. ಅದೇ ರೀತಿ ಚಾಲುಕ್ಯರನ್ನು ಸಹಿತ ಸೋಲಿಸ್ತಾನೆ. ಈತ ಚಾಲುಕ್ಯರನ್ನು, ಚೋಳರನ್ನು, ಪಾಂಡ್ಯರನ್ನು ಸೋಲಿಸಿ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂತಾನೆ. ಅವರ ಆಂತರಿಕ ಕಲಹಗಳನ್ನು ಬಗೆಹರಿಸಿ ಚೋಳರನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾನೆ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂತಾನೆ. ಅದೇ ರೀತಿ ಪಾಂಡ್ಯರ ರಾಜ್ಯವನ್ನು ವಶಪಡಿಸಿಕೊಳ್ಳುವುದರ ಮುಖಾಂತರ, ಅಲ್ಲಿಯೂ ಸಹಿತ ಸುವ್ಯವಸ್ಥಿತ ಆಳ್ವಿಕೆಯನ್ನು ಕೊಡುವುದರ ಮುಖಾಂತರ ಈತನಿಗೆ ಪಾಂಡ್ಯ ರಾಜ್ಯ ಎಂಬ ಬಿರುದನ್ನು ಸಹಿತ ಕೊಡ್ತಾರೆ. ಈ ರೀತಿ ಸ್ವತಂತ್ರ ಆಳ್ವಿಕೆ ಮಾಡೋದ್ರ ಮುಖಾಂತರ ತನ್ನ ಶತ್ರುಗಳಾಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರ ರಾಜ್ಯವನ್ನು ಸಹಿತ ವ್ಯವಸ್ಥಿತವಾಗಿ ಕುಣಿಸುವ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ 2ನೇ ಬಲ್ಲಾಳ ಮಾಡ್ತಾನ ಅಂತ ಗೊತ್ತಾಗುತ್ತೆ. ಈತನಿಗೆ ಇರುವಂತಹ ಬಿರುದುಗಳು ನೋಡ್ರಿ, ದಕ್ಷಿಣದ ಚಕ್ರವರ್ತಿ, ಗಂಡ ಬೇರುಂಡ ಅಂತ ಕರೀತಾರೆ. ಈ ಗಂಡ ಬೇರುಂಡ ಎಂಬ ಶಬ್ದವು ಮೊಟ್ಟ ಮೊದಲ ಬಾರಿಗೆ ಈ ಇತಿಹಾಸದಲ್ಲಿ, ನಾನು ಹೇಳ್ತಾ ಇರುವಂತಹ ಇತಿಹಾಸದಲ್ಲಿ ಗಂಡ ಬೇರುಂಡ ಎಂಬ ಶಬ್ದ ಬಳಕೆ ಬಂದಿದ್ದು ಇದೇ ಮೊದಲ ಬಾರಿಗೆ. ನೋಡ್ರಿ, ಗಂಡ ಬೇರುಂಡ ಎಂಬ ಈ ಬಿರುದು ಹೊಂದಿದ್ದು ಮೊಟ್ಟ ಮೊದಲ ಕನ್ನಡದ ಅರಸ ಯಾರಪ್ಪ ಅಂದ್ರೆ ನಾವು 2ನೇ ಬಲ್ಲಾಳ ಅಂತ ಹೇಳ್ತೀವಿ.
ಎರಡನೇ ಬಲ್ಲಾಳ ಅಂತ ಹೇಳ್ತೀವಿ. ಈ ಎರಡನೇ ಬಲ್ಲಾಳ ಏನ್ ಮಾಡ್ತಾನೆ ಅಂದ್ರೆ ಮೊದಲ ಬಾರಿಗೆ ಗಂಡ ಬೇರುಂಡ ಎಂಬ ಬಿರುದನ್ನು ಹೊಂತಾನ. ಈ ಗಂಡ ಬೇರುಂಡ ಎಂಬ ಬಿರುದು ಹೊಂದಿದ ಮೊದಲ ಕನ್ನಡದ ದೊರೆ. ಗಂಡ ಬೇರುಂಡವನ್ನು ತನ್ನ ಸಾಮ್ರಾಜ್ಯದ ಲಾಂಛನವನ್ನಾಗಿ ಮಾಡಿಕೊಂಡಿರುವಂತಹ ರಾಜಮನೆತನ ಯಾವುದು ಅಂತ ನೋಡಿದಾಗ ಮೈಸೂರಿನ ಒಡೆಯರ್ ಅಂತೀವಿ ನಾವು. ಅದೇ ರೀತಿ ಗಂಡ ಬೇರುಂಡವನ್ನು ಕರ್ನಾಟಕ ಸರ್ಕಾರವು ಸಹಿತ ತನ್ನ ಲಾಂಛನವನ್ನಾಗಿ ಮಾಡಿಕೊಂಡಿದೆ. ಹೀಗಾಗಿ ಗಂಡ ಬೇರುಂಡವನ್ನು ಬಿರುದಾಗಿ ಪಡೆದಿರುವಂತಹ ಮೊಟ್ಟ ಮೊದಲ ದೊರೆ ಯಾರಪ್ಪ ಅಂದ್ರೆ ಎರಡನೇ ಬಲ್ಲಾಳ. ಈತ ಹೊಯ್ಸಳರ ಶ್ರೇಷ್ಠ ದೊರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈತ ಸಾಹಿತ್ಯ ಪ್ರಿಯನಾಗಿದ್ದ, ಸಾಹಿತ್ಯಿಕ ಕೊಡುಗೆಗಳನ್ನು ಸಹಿತ ಕೊಟ್ಟಿದ್ದಾನ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಅನೇಕ ಸಾಹಿತಿಗಳಿಗೆ, ಅನೇಕ ಕವಿಗಳಿಗೆ ಈತ ಆಶ್ರಯದಾತನಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ಈತ ಜೈನ ಕವಿಗಳಾದಂತಹ ಜನ್ನ, ನೇಮಿನಾಥ ಮತ್ತು ಬ್ರಾಹ್ಮಣ ಕವಿ ಆಗಿರುವಂತಹ ರುದ್ರ ಭಟ್ಟರನ್ನು ಈತ ಏನ್ ಮಾಡಿದ, ಆಶ್ರಯವನ್ನು ನೀಡಿದ. ಕನ್ನಡ ಭಾಷೆಯಲ್ಲಿ, ಮಧ್ಯಕಾಲೀನ ಕನ್ನಡ ಭಾಷೆಯ ಕವಿಗಳಿಗೆ ಈತ ಆಶ್ರಯದಾತನಾಗಿದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಶ್ರಯದಾತನಾಗಿದ್ದ. ಎರಡನೇ ಬಲ್ಲಾಳನ ಆಸ್ಥಾನದಲ್ಲಿ ಇವರೆಲ್ಲ ಆಶ್ರಯದಾತರಾಗಿದ್ರು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಜನ್ನ ಬರೆದಿರುವಂತಹ ಯಶೋಧರ ಚರಿತ್ರೆಯ ಕೃತಿಯ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ಈತನ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿರುವಂತಹ ಕೃತಿಗಳು ಮತ್ತು ಈತನು ಆಶ್ರಯ ಕೊಟ್ಟಿರುವಂತಹ ಕವಿಗಳು ಅಂತ ನೋಡಿದಾಗ ನಾವು ಇಲ್ಲಿ ನೋಡ್ತೀವಿ. ಈ ಜನ್ನ ಬರೆದಿರುವಂತಹ ಯಶೋಧರ ಚರಿತ್ರೆ ಎಂಬ ಕೃತಿ ಕಾಲ ಅಥವಾ ನಿಮ್ಮ ಹತ್ರ ಒಂದು ಸಮಯ ಇದ್ರೆ, ಒಂದ್ಸರಿ ನಿಮ್ಗೆ ಅನುಕೂಲ ಆದ್ರೆ ಇದನ್ನು ಓದ್ರಿ. ಇಲ್ಲಿರುವಂತಹ ಒಂದು ನೈತಿಕವಾದಂತಹ ಕತೆ ಇದೆ. ಈ ನೈತಿಕವಾದಂತಹ ಕಥೆಯಲ್ಲಿ ಜೈನ ಧರ್ಮದ ವಿಚಾರಧಾರೆಗಳು ಇದಾವ. ಬಟ್ ಈ ನೈತಿಕವಾದಂತಹ ಕೃತಿಯಲ್ಲಿ ಕೆಲವೊಂದಿಷ್ಟು ವಿಷಯ ವಸ್ತುಗಳು ನಮ್ಗೆ ಗೊತ್ತಾಗ್ತಾವ. ರಕ್ತ ಸಂಬಂಧಗಳ ಬಗ್ಗೆ, ಅಲ್ಲಿರುವಂತಹ ನೈತಿಕತೆಗಳ ಬಗ್ಗೆ ಗೊತ್ತಾಗತ್ತ. ಪಾಪ ಪುಣ್ಯಗಳ ಬಗ್ಗೆ, ಜನ್ಮಾಂತರದಲ್ಲಿ ಬರುವಂತ ಪಾಪ ಪುಣ್ಯಗಳ ಬಗ್ಗೆ ಗೊತ್ತಾಗತ್ತ. ಇದ ಸುಂದರವಾದಂತಹ ಒಂದು ಕೃತಿಯನ್ನು ಬರೆದಾನ. ಈ ಕೃತಿಯನ್ನು ನಿಮ್ಗೆ ಸಮಯ ಸಿಕ್ಕಾಗ ಓದ್ರಿ. ಯಶೋಧರ ಚರಿತ್ರೆ ನೆನಪಿರ್ಲಿ, ಜನ್ನ ಬರೆದಿರುವಂತ ಯಶೋಧರ ಚರಿತ್ರೆ. ಅದೇ ರೀತಿ ರುದ್ರ ಭಟ್ಟನ ಜಗನ್ನಾಥ ವಿಜಯ ಅಂತ ಕೃತಿ ನೋಡ್ತೀವಿ. ಈ ರುದ್ರ ಭಟ್ಟನಿಗೆ ಆಶ್ರಯದಾತನಾಗಿದ್ದ ಈತ ಜಗನ್ನಾಥ ವಿಜಯ ಎಂಬ ಕೃತಿಯನ್ನು ಬರೀತಾನೆ. ಅದೇ ರೀತಿ ನೇಮಿನಾಥ ಅಂತ ನೋಡ್ತೀವಿ. ಈ ನೇಮಿನಾಥ ಪುರಾಣ ಅಂತ ಕೃತಿ ಬರೀತಾನೆ. ಯಾವುದು? ನೇಮಿನಾಥ ಬರೆದಿರುವಂತ ನೇಮಿನಾಥ ಪುರಾಣ ಅಂತ ಕೃತಿ ನೋಡ್ತೀವಿ. ಅದೇ ರೀತಿ ಒಬ್ಬ ಗಣಿತ ತಜ್ಞ ಈತನಲ್ಲಿ ಇರ್ತಾನ. ಯಾರಪ್ಪ ಅಂದ್ರೆ ರಾಜಾದಿತ್ಯ ಅಂತ ಹೇಳ್ತೀವಿ. ಈ ರಾಜಾದಿತ್ಯನ ಕೃತಿಗಳು ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ ಮತ್ತು ಲೀಲಾವತಿ ಎಂಬ ಕೃತಿ ಬರೀತಾನೆ. ಯಾವುದು? ಕ್ಷೇತ್ರ ಗಣಿತ, ಒಂದು ವ್ಯವಹಾರ ಗಣಿತ ಮತ್ತು ಮೂರನೇದಾಗಿ ಲೀಲಾವತಿ ಅಂತ ನೋಡ್ತೀವಿ. ಈ ಕೃತಿಗಳನ್ನು ಬರೆದಿರುವಂತಹ ಕವಿ ಅಥವಾ ಸಾಹಿತಿ ಅಂತ ಹೇಳ್ತೀವಿ ರಾಜಾದಿತ್ಯ. ಈತ ಗಣಿತ ತಜ್ಞನಾಗಿದ್ದ. ವ್ಯವಹಾರ ಗಣಿತ ಮತ್ತು ಕ್ಷೇತ್ರ ಗಣಿತಗಳ ಕೊಡುಗೆ ಕೊಟ್ಟಿರುವಂತಹ ಕನ್ನಡಿಗರು ನಾವು ಅನ್ನೋದು ನಿಮ್ಗೆ ಗೊತ್ತಿರಲಿ. ಈ ವ್ಯವಹಾರ ಗಣಿತ ದೈನಂದಿನ ಜೀವನದ ವ್ಯವಹಾರದಲ್ಲಿ ಕಂಡುಬರುವಂತಹ ಗಣಿತಗಳು ಅಂತ ಗೊತ್ತಿರುತ್ತೆ. ಅದೇ ರೀತಿ ಈತ ನಂತರ ಎರಡನೇ ನರಸಿಂಹ ಆಳ್ವಿಕೆಗೆ ಬರ್ತಾನೆ. ಈ ಎರಡನೇ ನರಸಿಂಹ 1220ರಿಂದ 1232ರವರೆಗೆ ಆಳ್ವಿಕೆ ಮಾಡ್ತಾನೆ. 1220ರಿಂದ 1232ರವರೆಗೆ ಆಳ್ವಿಕೆ ಮಾಡ್ತಾನ. ಈತ ಶ್ರೀರಂಗಂನಲ್ಲಿ ಕಣ್ಣಾನೂರು ತನ್ನ ಹೊಸ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಅಂದ್ರೆ ಶ್ರೀರಂಗಂ ಭೂಪ್ರದೇಶದ ಹತ್ತಿರ ಬರುವಂತಹ ಕಣ್ಣಾನೂರು ಭೂಪ್ರದೇಶವನ್ನು ಈತ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನ. ಅದೇ ರೀತಿ ಈತನಿಗೆ ಸರ್ವಜ್ಞ ಸಾಹಿತ್ಯ ರತ್ನ ಅಂತ ಬಿರುದು ಕೊಟ್ಟಿದ್ರು. ಸರ್ವಜ್ಞ ಸಾಹಿತ್ಯ ರತ್ನ. ಈತನು ಸಹಿತ ಸಾಹಿತ್ಯ ಪ್ರಿಯನಾಗಿರ್ತಾನೆ. ಸಾಹಿತ್ಯಿಕವಾಗಿ ಈತನ ಕೊಡುಗೆಗಳು ಶ್ರೇಷ್ಠ ಕೊಡುಗೆಗಳು ಅಂತ ಕನ್ಸಿಡರ್ ಮಾಡ್ತಾನೆ. ಅಷ್ಟೇ ಅಲ್ಲ, ಈತ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಸಾಹಿತಿಗಳಿಗೆ ಆಶ್ರಯದಾತ. ತನ್ನ ವಂಶಸ್ಥರ ಹಾಗೆ ಈತನೂ ಸಹಿತ ಸಾಹಿತಿಗಳಿಗೆ ಆಶ್ರಯದಾತನಾಗಿದ್ದ ಅಂತ ಗೊತ್ತಾಗುತ್ತೆ. ನಂತರ ಮೂರನೇ ಬಲ್ಲಾಳ ಬರ್ತಾನ್ರಿ. ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಮೂರನೇ ಬಲ್ಲಾಳನು ಬರ್ತಾನ. 1292ರಿಂದ 1343ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತ 1292ರಿಂದ 1343ರವರೆಗೆ ಆಳ್ವಿಕೆ ಮಾಡ್ತಾನ. ಏನಾಗತ್ತಪ್ಪ ಅಂದ್ರೆ ಉತ್ತರ ಭಾರತದ ಭೂಭಾಗವನ್ನು ದೆಹಲಿ ಸುಲ್ತಾನರು ಆಳ್ವಿಕೆ ಮಾಡ್ತಿರ್ತಾರೆ. ಈ ದೆಹಲಿ ಸುಲ್ತಾನರಲ್ಲಿಯೇ ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ಕ್ರೂರ ನಾಯಕ ಆಳ್ವಿಕೆ ಮಾಡ್ತಿರ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯು ಏನ್ ಮಾಡ್ತಾನಪ್ಪ ಅಂದ್ರೆ ಅಖಂಡ ಭರತ ಖಂಡವನ್ನೇ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿರುವಂತಹ ವ್ಯಕ್ತಿ. ಅತ್ಯಂತ ಕ್ರೂರಿ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಈತನ ಬಗ್ಗೆ ನಾವು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ
ಪದ್ಮಾವತ ಎಂಬ ಕೃತಿಯಲ್ಲಿಯೂ ಸಹಿತ ನೋಡ್ತೀವಿ. ಪದ್ಮಾವತಿಯನ್ನು ನೋಡುವ ಆಸೆಯಿಂದ, ಪದ್ಮಾವತಿಯನ್ನು ಪಡೆಯುವ ಆಶೆಯಿಂದ ಈತ ಏನ್ ಮಾಡ್ತಾನ, ಹಲವಾರು ದಿನಗಳವರೆಗೆ ಚಿತ್ತೋರ್ ಕೋಟೆಯ ಕೆಳಗೆ ತನ್ನ ಬಲೆಯನ್ನು ಬೀಸಿ, ಅಂದ್ರೆ ಸೈನ್ಯವೊಂದಿಗೆ ಆ ಹಲವಾರು ದಿನಗಳವರೆಗೆ ಅಲ್ಲೇ ಇರ್ತಾನ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈತನ ಮಂತ್ರಿ ಅಥವಾ ಈತನ ಅಂಗರಕ್ಷಕ ಮಲ್ಲಿಕಾಪರ್ ಅಂತ ಹೇಳ್ತೀವಿ. ಈ ಮಲ್ಲಿಕಾಪರ್ ಈತನ ಸೇನಾನಿಯಾಗಿರ್ತಾನ. ಈ ಮಲ್ಲಿಕಾಪರ್ ಈತನ ಗುಲಾಮನೂ ಆಗಿ ಈತನಿಗೆ ಸಿಕ್ಕಿರ್ತಾನ. ಆದ್ರೆ ಈತ ಏನ್ ಮಾಡ್ತಾನಂದ್ರೆ ಸಾಮ್ರಾಜ್ಯದ ಶ್ರೇಷ್ಠತೆಗಾಗಿ ಮತ್ತು ಸಾಮ್ರಾಟನಾಗುವ ಆಶೆಯಿಂದ ತನ್ನ ಮಾವನನ್ನು ಸಹಿತ ಕೊಂದು ಬಂದಿರ್ತಾನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ಅವನ ಬಗ್ಗೆ ಅಧ್ಯಯನ ಮಾಡುವಾಗ ಗೊತ್ತಾಗುತ್ತೆ. ಬಟ್ ಈತ ಉತ್ತರ ಭಾರತವನ್ನು ಅಷ್ಟೇ ಅಲ್ಲ, ಉತ್ತರ ಭಾರತದ ನಂತರ ದಕ್ಷಿಣ ಭಾರತದ ಭೂಭಾಗದಲ್ಲಿರುವಂತಹ ಯಾದವರನ್ನು ಹೊಡೆದಾಕಿರ್ತಾರೆ. ಅದೇ ರೀತಿ ಈತನಿಗೆ ಒಂದು ಕೆಟ್ಟ ಚಟ ಏನಪ್ಪಾ ಅಂದ್ರೆ ಸಾಮ್ರಾಜ್ಯದ ರಾಣಿಯರನ್ನು ಅಪಹರಿಸಿಕೊಂಡು ಹೋಗುವುದು ಅಂತ ಚಟ ಇತ್ತು. ಆದ್ರೆ ಈತ ದಕ್ಷಿಣ ಭಾರತಕ್ಕೆ ಬಂದಾಗ ದಕ್ಷಿಣ ಭಾರತದ ಸಾಮ್ರಾಜ್ಯಗಳನ್ನು ಸರ್ವನಾಶ ಮಾಡ್ತಾ ಹೋಗ್ತಾನ ಅಂತ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಈ ಕನ್ನಡದ ಭೂಭಾಗದಲ್ಲಿ ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆ ಇತ್ತು. ಈ ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯಲ್ಲಿ ಮೂರನೇ ಬಲ್ಲಾಳನ ಆಳ್ವಿಕೆ ನಡೆದಿತ್ತು. ಶಾಂತಿ ಪ್ರಿಯ ವ್ಯಕ್ತಿ, ಶಾಂತ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಿದ್ದ. ಬಟ್ ಮಲ್ಲಿಕಾಪರ್ನ ಬಂದಂತ ಈ ಬಿರುಗಾಳಿಯಾಗಿ ಬಂದಿರುವಂತಹ ಈ ದೊಡ್ಡ ಗಂಡಾಂತರವನ್ನು ತಡೆಯಲಾಗದೆ ಅದನಿಗೆ ಯುದ್ಧವನ್ನು ಮಾಡ್ತಾನ. ಆದ್ರೆ ಮಲ್ಲಿಕಾಪರ್ನ ದಾಳಿಗೆ ತುತ್ತಾದ ಈತ ಏನಾಗ್ತಾನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಆತನ ಸಾಮಂತಿಕೆಯನ್ನು ಸಹಿತ ಒಪ್ಕೋತಾನ. ಅದರೊಂದಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಾನೆ. ಬಟ್ ಮುಂದೆ ಅದು ಸ್ವಲ್ಪ ಮುಳ್ಳಾಗಿ ಉಳಿಯುತ್ತೆ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ನೋಡ್ರಿ, ಮಲ್ಲಿಕಾಪರ್ನ ದಾಳಿಗೆ ತುತ್ತಾಗ್ತಾನ. ಮುಂದೆ ಕಂಪಿಲೆ ಎಂಬ ಭೂಪ್ರದೇಶದಲ್ಲಿ ತುಂಗಭದ್ರಾ ನದಿಯ ತೀರದ ಮೇಲಿರುವಂತಹ ಬಲ್ಲಾಳರನ್ನು ಸೋಲಿಸುವಂತ, ಅಂದ್ರೆ ಕಂಪಿಲೆ ಎಂಬ ಭೂಪ್ರದೇಶ ಅಂದ ತಕ್ಷಣ ಕಂಪಿಲ ದೇವ ಅಂತ ಬರ್ತಾನೆ. ಈ ಕಂಪಿಲ ದೇವನ ಆಳ್ವಿಕೆಯಲ್ಲಿ ಈತ ತುಂಗಭದ್ರಾ ನದಿಯ ದಡದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು, ತನ್ನ ಒಂದು ಚಿಕ್ಕ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಾನ. ಈತ ಬಲ್ಲಾಳನನ್ನು ಸೋಲಿಸಿ ಕಂಪಿಲೆಯಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಕಂಪಿಲೆಯಲ್ಲಿ ಕಂಪಿಲೇಶ್ವರ ಅಂತ ಒಬ್ಬ ಬರ್ತಾನ. ಈತ ಕಂಪಿಲದ ರಾಜನಾಗ್ತಾನ. ಈತ ಏನ್ ಮಾಡ್ತಾನಂದ್ರೆ ಬಲ್ಲಾಳನನ್ನು ಸೋಲಿಸಿ ಕಂಪಿಲದಲ್ಲಿ ಕಂಪಿಲೆ ಎಂಬ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತ ಗೊತ್ತಾಗುತ್ತೆ. ಈ ಮೂರನೇ ಬಲ್ಲಾಳನ ಸಮಯದಲ್ಲಿ ಅನೇಕ ಗಂಡಾಂತರಗಳು ಬಂದರೂ ಸಹಿತ 1339ರಲ್ಲಿ ತುಂಗಭದ್ರಾ ನದಿಯ ಹತ್ತಿರ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನ ಅಂತ ನಮ್ಗೆ ಗೊತ್ತಾಗತ್ತ. ಆ ನಗರವೇ ಮುಂದೆ ಒಂದು ಶ್ರೇಷ್ಠವಾದ ಸಾಮ್ರಾಜ್ಯಕ್ಕೆ ಅಡಿಪಾಯವಾಗಿ ಉಳಿಯುತ್ತದೆ. ಆ ನಗರ ಯಾವುದಪ್ಪ ಅಂತ ನಾವು ನೋಡಿದಾಗ ವಿಜಯನಗರ ಅಂತ ಹೇಳ್ತೀವಿ. ಈ ವಿಜಯನಗರ ಸ್ಥಾಪನೆ ಮಾಡಲು ಕಾರಣ ಏನಂದ್ರೆ ತನ್ನ ಮಗನಿಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕಾಣಿಕೆ ಅಂತ ಗೊತ್ತಾಗತ್ತೆ. ಮಗನ ಪಟ್ಟಾಭಿಷೇಕವನ್ನು ಮಾಡ್ತಾನ. ಆ ಮಗನ ಪಟ್ಟಾಭಿಷೇಕಕ್ಕೆ ಅವನಿಗೆ ಶ್ರೇಷ್ಠವಾದ ಕೊಡುಗೆ ಅಂತ ಹೇಳಿ ವಿಜಯನಗರ ಸ್ಥಾಪನೆ ಮಾಡ್ತಾನ. ವಿರೂಪಾಕ್ಷ ಅಂದ್ರೆ ವಿಜಯ ವಿರೂಪಾಕ್ಷ ಎಂಬ ಈತನಿಗೆ ಮಗನಿರ್ತಾನ. ಈ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ವಿಜಯನಗರ ಎಂಬುದು ನಿರ್ಮಾಣ ಮಾಡಿ ಈತನಿಗೆ ಕೊಡ್ತಾನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಮುಂದೆ ನೋಡಿ, ನಾ ಇಲ್ಲಿ ಹೇಳಿದಾಗೆ 1343ರ ಸಂದರ್ಭದಲ್ಲಿ ಈ ಎರಡನೇ ಬಲ್ಲಾಳ ನಂತರ ಮೂರನೇ ಬಲ್ಲಾಳ ಬರ್ತಾನ. ಈ ಮೂರನೇ ಬಲ್ಲಾಳ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುವುದರಲ್ಲಿ ಹಂಬಲವನ್ನು ತೋರಿಸ್ತಾನ. ಈ ಮೂರನೇ ಬಲ್ಲಾಳ ಏನ್ ಮಾಡ್ತಾನಪ್ಪ ಅಂದ್ರೆ ವೈರತ್ವವನ್ನು ದೆಹಲಿ ಸುಲ್ತಾನರೊಂದಿಗೆ ಬೆಳೆಸ್ಕೊತಾನೆ. ಈ ದೆಹಲಿ ಸುಲ್ತಾನರೊಂದಿಗೆ ಬೆಳೆಸಿಕೊಂಡಿರುವಂತಹ ಈ ವೈರತ್ವವು ಏನಾಗತ್ತಪ್ಪ ಅಂದ್ರೆ ಅತ್ಯಂತ ದೊಡ್ಡ ಮುಳ್ಳವಾಗಿ ಉಳಿದು ಬಿಡ್ತದೆ ಈ ಮೂರನೇ ಬಲ್ಲಾಳನಿಗೆ. ಏನಾಗತ್ತೆ ಅಂತ ಅನ್ನೋದು ನಾವು ನೋಡೋಣ. ನೋಡ್ರಿ, ಗಿಯಾಸುದ್ದೀನ್ ತುಘಲಕ್ ಕಾಲಾವಧಿಯಲ್ಲಿ ಆತನ ಮೇಲೆ ದಾಳಿಯನ್ನು ಸಾರ್ತಾನ. ಈತನಿಗೆ ಅದೆಲ್ಲ ಅವಶ್ಯಕತೆ ಇಲ್ಲಾಗಿತ್ತು. ಬಟ್ ಗಿಯಾಸುದ್ದೀನ್ ತುಘಲಕ್ನ ಮೇಲೆ ದಾಳಿಯನ್ನು ಸಾರಿದಾಗ ಮುಂದೆ ಏನಾಗತ್ತ, ಈತನಿಗೆ ಅತ್ಯಂತ ಹೀನಾಯವಾದಂತಹ ಶಿಕ್ಷೆಯನ್ನು ಕೊಟ್ಟು ಈತನ ಮೈ ಮೇಲಿರುವಂತಹ ಚರ್ಮವನ್ನು ಸುಲಿದು ಮಧುರೈ ಕೋಟೆಯ ಗೋಡೆಗೆ ನೇತು ಹಾಕ್ತಾನ ಅಂತ ಗೊತ್ತಾಗುತ್ತೆ. ಚರ್ಮವನ್ನು ಸುಲಿದು
ಮಧುರೈ ಕೋಟೆಯ ಗೋಡೆಗೆ ನೇತು ಹಾಕ್ತಾನ. ಈ ರೀತಿ ಮುಂದೆ ಈ ಸಾಮ್ರಾಜ್ಯ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಸರ್ವನಾಶ ಆಗತ್ತೆ. ಕಂಪಿಲೆ ಭೂಪ್ರದೇಶದಲ್ಲಿ ಕಂಪಿಲೇಶ್ವರ ಆಳ್ವಿಕೆ ಏನಿರುತ್ತಲ್ಲ, ಆ ಸಮಯದಲ್ಲಿ ಈತನ ಆಸ್ಥಾನದಲ್ಲಿರುವಂತಹ ಇಬ್ಬರು ಜನ ವ್ಯಕ್ತಿಗಳು ಮುಂದೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ ಅನ್ನೋದು ಆನೆಗೊಂದಿನಲ್ಲಿ ಪಟ್ಟಾಭಿಷೇಕ ಕಾರ್ಯವನ್ನು ನಿರ್ವಹಿಸಿ ಮುಂದೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ ಅನ್ನೋದು ನಮಗೆ ಗೊತ್ತಾಗತ್ತೆ. ಅದೇ ರೀತಿ ಇವರ ರಾಜಕೀಯ ವಿಚಾರಧಾರೆಗಳನ್ನು ನಾವು ನೋಡೋಣ. ಯಾಕಂದ್ರೆ ಸಾಮ್ರಾಜ್ಯವು ಕೆಲವು ದಿನಗಳವರೆಗೆ ಸ್ವತಂತ್ರ ಆಳ್ವಿಕೆಯನ್ನು ಮಾಡಿದ್ರೂ ಸಹಿತ ಮುಂದೆ ದೆಹಲಿ ಸುಲ್ತಾನರ ಕೋಪಕ್ಕೆ ತುತ್ತಾಗಿ ಸಾಮ್ರಾಜ್ಯವು ಸರ್ವನಾಶವಾಗುತ್ತೆ. ಅದೇ ರೀತಿ ಇವರ ನಂತರ ದಿನಗಳಲ್ಲಿ ಈ ವಿಜಯನಗರ ನಗರ ಏನು ಸ್ಥಾಪನೆ ಮಾಡ್ತಾರಲ್ಲ, ಈ ವಿಜಯನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಭವ್ಯವಾದಂತಹ ಸಾಮ್ರಾಜ್ಯವು ಈ ಕನ್ನಡದ ಭೂಭಾಗದಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ರೀತಿ ನಾವು ನೋಡಬೇಕಾದ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಿ. ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಇವರ ಆಡಳಿತ ವ್ಯವಸ್ಥೆಯ ಕೇಂದ್ರೀಕರಣ ಅಂತ ನಾವು ನೋಡ್ತೀವಿ. ಈ ಕೇಂದ್ರಾಡಳಿತ ಅಂದ ತಕ್ಷಣ ನೋಡಿದಾಗ ನೋಡ್ರಿ, ರಾಜನೇ ಸಮಸ್ತ ರಾಜ್ಯಕ್ಕೆ ಶ್ರೇಷ್ಠತೆಯನ್ನು ಪಡೆದಿದ್ದ, ಅಂದ್ರೆ ಒಡೆಯನಾಗಿದ್ದ ಅಂತ ಗೊತ್ತಾಗತ್ತ. ಇವರ ರಾಜಧಾನಿ ದ್ವಾರ ಸಮುದ್ರ ಅಂದ್ರೆ ಇವತ್ತಿನ ಹಳೆಬೀಡು ಅಂತ ಹೇಳ್ತೀವಿ. ಮೊದಲನೇ ರಾಜಧಾನಿ ನೋಡ್ರಿ, ಒಂದನೇ ರಾಜಧಾನಿ ಯಾವುದು? ಸೊಸೆ ಊರು ಮೊದಲನೇ ರಾಜಧಾನಿ. ಎರಡನೇ ರಾಜಧಾನಿ ದ್ವಾರ ಸಮುದ್ರ ಅಂದ್ರೆ ಹಳೆಬೀಡು. ಮುಂದೆ ಕೆಲವೊಂದಿಷ್ಟು ದಿನಗಳ ನಂತರ ಬೇಲೂರನ್ನು ಸಹಿತ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಾರೆ. ಅದೇ ರೀತಿ ಇವರು ಉಪರಾಜಧಾನಿಗಳನ್ನು ಬಹಳ ಹೊಂದಿದ್ರು. ಯಾವುದು? ಉಪರಾಜಧಾನಿಗಳನ್ನು ಬಹಳ ಹೊಂದಿದ್ರು. ಹೆಂಗಪ್ಪ ಅಂದ್ರೆ ಬೇಲೂರು ಉಪರಾಜಧಾನಿ, ಅದೇ ರೀತಿ ಅರಸೀಕೆರೆ ಹೊಂದಿದ್ರು, ತೊನ್ನೂರು ಅಂತ ಹೊಂದಿದ್ರು, ಬಂಕಾಪುರ ಹೊಂದಿದ್ರು, ಲಕ್ಕುಂಡಿ ಹೊಂದಿದ್ರು. ಇದೇ ರೀತಿ ಕಣ್ಣನೂರು, ಹೊಸಪೇಟೆ, ಈ ಎಲ್ಲಾ ಭೂಪ್ರದೇಶಗಳನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಕಣ್ಣನೂರು ಭೂಪ್ರದೇಶವನ್ನು ಸಹಿತ ನಾವು ನೋಡ್ತೀವಿ. ಇದೇ ರೀತಿ ಅನೇಕ ಭೂಭಾಗಗಳನ್ನು ಉಪರಾಜಧಾನಿಗಳನ್ನಾಗಿ ಮಾಡಿಕೊಂಡಿದ್ರು. ಅವುಗಳನ್ನು ಏನ್ ಮಾಡಿದ್ರೆ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು. ಹಿಂಗಾಗಿ ಇವರ ಆಳ್ವಿಕೆಗೆ ಸಹಿತ ಈಜಿ ಆಗಿತ್ತು ಅಂತ ಗೊತ್ತಾಗುತ್ತೆ. ಇವರು ಮಂತ್ರಿಮಂಡಲ ವ್ಯವಸ್ಥೆಯು ಸ್ಟ್ರಾಂಗ್ ಆಗಿ ಹೊಂದಿದ್ರು. ಪಂಚ ಪ್ರಧಾನ ಸಮಿತಿಯನ್ನು ಹೊಂದಿದ್ರು. ಯಾವುದು? ಪಂಚ ಪ್ರಧಾನ ಸಮಿತಿಯನ್ನು ಹೊಂದಿದ್ರು. ಈ ಪಂಚ ಪ್ರಧಾನ ಸಮಿತಿಯನ್ನು ಇಟ್ಕೊಂಡು ಆಡಳಿತ ಇವತ್ತಿನ ಸಂಸತ್ ಮಾದರಿ ಅಂತ ಹೇಳ್ತೀವಿ, ಈ ರೀತಿ ಡಿಸ್ಕಷನ್ ಮಾಡೋದ್ರ ಮುಖಾಂತರ ನಿರ್ಣಯಗಳನ್ನು ತೆಗೆಯುತ್ತಿದ್ರು. ಈ ಪಂಚ ಪ್ರಧಾನರೇ ಮುಖ್ಯರಾಗಿದ್ದರು. ಸಾಮ್ರಾಜ್ಯಕ್ಕೆ ಪಂಚ ಪ್ರಧಾನರೇ ಮುಖ್ಯರಾಗಿದ್ದರು. ಇವರ ಆಡಳಿತದ ಸಲಹೆಗಳನ್ನು ರಾಜ ಕಂಪಲ್ಸರಿ ಪಡೆಯುತ್ತಿದ್ದ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಪಂಚಪ್ರಧಾನ ಸಮಿತಿ ಅಂತ ನಾವು ನೋಡಿದಾಗ ಮಹಾಸಂಧಿ ವಿಗ್ರಹ ಅಂತ ಹೇಳ್ತೀವಿ. ಈ ಮಹಾಸಂಧಿ ವಿಗ್ರಹ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ವಿದೇಶಾಂಗ ವ್ಯವಹಾರ ಅಂತ ಹೇಳ್ತೀವಿ. ಅದೇ ರೀತಿ ಶ್ರೀ ಕರ್ಣಾಧಿಕಾರಿ ಅಂತ ಹೇಳ್ತೀವಿ. ಈತ ಲೆಕ್ಕಪತ್ರ ವಿಭಾಗದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದ. ಅಂದ್ರೆ ಲೆಕ್ಕಪತ್ರ ವ್ಯವಹಾರಗಳನ್ನು ಈ ಶ್ರೀ ಕರ್ಣಾಧಿಕಾರಿಗಳು ಹೊಂದುತ್ತಿದ್ರು. ಅದೇ ರೀತಿ ಸೇನಾಧಿಪತಿ ಅಂತ ಹೇಳ್ತೀವಿ. ಈತ ಮುಖ್ಯ ದಂಡನಾಯಕನಾಗಿದ್ದ. ಸೇನಾಧಿಪತಿ ಅಂದ ತಕ್ಷಣ ನಮಗೆ ಗೊತ್ತಾಗತ್ತ ಮುಖ್ಯ ದಂಡನಾಯಕ ಆಗಿದ್ದ. ಈತ ಮುಖ್ಯ ದಂಡನಾಯಕನೇ ಆಡಳಿತದಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತಿದ್ದ. ಈತನ ಸಾಮ್ರಾಜ್ಯ ವಿಸ್ತರಣೆ ಈ ಸಾಮ್ರಾಜ್ಯಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡ್ತಿತ್ತು. ಈತನ ಗೆಲುವುಗಳು ನಮಗೆ ಅಂದ್ರೆ ಸಾಮ್ರಾಜ್ಯಗಳಿಗೆ ಶ್ರೇಷ್ಠತೆ, ಇದನ್ನು ಸೇನಾಧಿಪತಿ ಅಂತ ಕರಿತಿದ್ರು. ಅದೇ ರೀತಿ ಹಿರಿಯ ಭಂಡಾರಿಕ ಅಂತ ಕರಿತಿದ್ರು. ಇವರನ್ನು ಕೋಶಾಧಿಕಾರಿಗಳು ಅಂತ ಕರಿತಿದ್ರು. ಕೋಶದ ಅಧ್ಯಕ್ಷತೆಯನ್ನು ಕೊಡುತ್ತಿದ್ರು. ಹಣಕಾಸು ವ್ಯವಹಾರ ಎಲ್ಲ ಇವರು ಇಟ್ಕೊತಿದ್ರು. ಅದೇ ರೀತಿ ಪ್ರಧಾನಿ ಹುದ್ದೆ ಇತ್ತು ಇವರಲ್ಲಿ. ಅಂದ್ರೆ ಪ್ರಧಾನಮಂತ್ರಿ ಇರ್ತಿದ್ದ, ಆತನಿಗೆ ರಾಜ್ಯಾಧ್ಯಕ್ಷ ಅಂತ ಕರಿತಿದ್ರು. ಇವರು ಮಹಾಪಸಾಯಕ ಅಂತ ಕರಿತಿದ್ರು. ಏನು? ಮಹಾಪಸಾಯಕ ಅಂತ ಹೇಳಿ ಕರೆಯುತ್ತಿದ್ರು. ಇವರು ಪ್ರಧಾನಿಯಾಗಿ ಕೆಲಸ ಮಾಡ್ತಿದ್ರು. ಈ ರೀತಿ ಪಂಚಪ್ರಧಾನ ಆಗಿರುವಂತಹ ಈ ವ್ಯವಸ್ಥೆಯನ್ನು ಹೊಂದಿದ್ರು. ಮಹಾಸಂಧಿ ವಿಗ್ರಹ ವಿದೇಶಾಂಗ ವ್ಯವಹಾರ ನೋಡ್ಕೊತಿದ್ದ. ಶ್ರೀಕರ್ಣಿಕ ಏನ್ ಮಾಡಿದ ಲೆಕ್ಕಪತ್ರ ವಿಭಾಗ ನೋಡ್ಕೊತಿದ್ದ. ಮತ್ತು ಸೇನಾ ನಾಯಕ ಅಥವಾ ಸೇನಾ ದಂಡಾಧಿಕಾರಿ ಏನ್ ಮಾಡ್ತಿದ್ದ, ಸೇನಾಧಿಪತಿ ಮುಖ್ಯ ದಂಡಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ. ಅದೇ ರೀತಿ ಹಿರಿಯ ಭಂಡಾರಿಕ ಅಂದ್ರೆ ಕೋಶಾಧ್ಯಕ್ಷನಾಗಿರ್ತಿದ್ದ. ಅದೇ ರೀತಿ ಪ್ರಧಾನಮಂತ್ರಿ ಹುದ್ದೆ ಹೆಂಗಿತ್ತಪ್ಪ ಅಂದ್ರೆ ಮಹಾಪಸಾಯಕ ಅಂತ ಕರಿತಿದ್ರು.
ಈ ಪ್ರಧಾನಮಂತ್ರಿ ಹುದ್ದೆ ಇರ್ತಿತ್ತು. ಈ ರೀತಿ ಈ 5 ಜನ ರಾಜನಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಸಹಾಯವನ್ನು ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಇವರು ಆಡಳಿತ ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಈ ಪ್ರಾಂತ್ಯಗಳನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ರಪ್ಪ ಅಂದ ತಕ್ಷಣ ನಾವು ನೋಡಿದಾಗ ಪ್ರಾಂತ್ಯಗಳನ್ನು ಪ್ರಾಂತ್ಯಾಧಿಕಾರಿಗಳು ಮುಖ್ಯಸ್ಥರಾಗ್ತಿದ್ರು. ಈ ಪ್ರಾಂತ್ಯಗಳನ್ನು ಇವರು ನಾಡುಗಳಾಗಿ ಡಿವೈಡ್ ಮಾಡಿದ್ರು. ಈ ನಾಡುಗಳಿಗೆ ಹೆಗ್ಗಡೆ ಅಂದ್ರೆ ನಾಡ ಹೆಗಡೆ ಅನ್ನೋ ವ್ಯಕ್ತಿಯು ಇದಕ್ಕೆ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದ. ಅದೇ ರೀತಿ ನಾಡುಗಳನ್ನು ಗ್ರಾಮಗಳಾಗಿ ವಿಭಾಗಿಸಿದ್ರು. ಈ ಗ್ರಾಮಕ್ಕೆ ಗೌಂಡ ಅಥವಾ ಗೌಡ ಅಂತ ಕರಿತೀವಿ. ಯಾವುದು ಗೌಡ ಅಂತ ಕರಿತೀವಿ. ಇವರು ಇದಕ್ಕೆ ಮುಖ್ಯಸ್ಥರಾಗ್ತಿದ್ರು. ಅದೇ ರೀತಿ ಇವರಲ್ಲಿ ಪಟ್ಟಣಗಳಿದ್ದವು. ಅಂದ್ರೆ ಪ್ರಾಂತ್ಯ ವಿಭಾಗಕ್ಕೆ ಪಟ್ಟಣಗಳು ಏನಿರ್ತಿದ್ವಲ್ಲ, ಆ ಪಟ್ಟಣಗಳಿಗೆ ಪಟ್ಟಣ ಸ್ವಾಮಿ ಅಂತ ಇಟ್ಕೊಂಡಿದ್ರು. ನಾವು ಪಟ್ಟಣ ಪಂಚಾಯಿತಿಗಳು ಇಟ್ಕೊಂಡಿವಿ, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು, ಪುರಸಭೆಗಳು ಅಂತ ಇಟ್ಕೊಂಡಿವಿ. ಆ ರೀತಿ ಇವರು ಈ ನಗರ ಪಟ್ಟಣಗಳಿಗೆ ಏನಂತ ಪಟ್ಟಣ ಸ್ವಾಮಿ ಅಂತ ಹೇಳಿ ಇರ್ತಿದ್ದ. ನಾವು ಮೇಯರ್ ಅಂತ ಕರಿತೀವಿ, ಹೌದಲ್ಲ, ಮೇಯರ್ ಅಂತ ಇಟ್ಕೋತೀವಿ. ಆ ರೀತಿ ಇವರು ಪಟ್ಟಣ ಸ್ವಾಮಿ ಅಂತ ಇಟ್ಕೊಂಡಿದ್ರು. ಇದು ನಮಗೆ ಗೊತ್ತಾಗುತ್ತೆ. ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಗಳು ಆಲ್ಮೋಸ್ಟ್ ಆಗಿ ರಾಜ ಮನೆತನದ ಯುವರಾಜರು ಸಂಬಂಧಿಕರೇ ಇದಕ್ಕೆ ಪ್ರಾಂತ್ಯಾಧಿಕಾರಿಗಳು ಇರ್ತಿದ್ರು. ಇದೇ ರೀತಿ ನಾಡುಗಳು ಅಂತ ಮಾಡ್ಕೊಂಡಿದ್ರು. ಈ ನಾಡುಗಳಿಗೆ ನಾಡ ಹೆಗಡೆಗಳು ಅಂತ ಹೇಳಿ ಏನಂದ್ರೆ ನಾಡ ಹೆಗಡೆಗಳು ಇದಕ್ಕೆ ಮುಖ್ಯಸ್ಥರಾಗಿರ್ತಿದ್ರು. ಅದೇ ರೀತಿ ಗ್ರಾಮಗಳು ಅಂತ ನೋಡಿದಾಗ ಗ್ರಾಮ ಗಾವುಂಡರು ಅಥವಾ ಗೌಡರು ಇದಕ್ಕೆ ಮುಖ್ಯಸ್ಥರು ಇರ್ತಿದ್ರು. ಅದೇ ರೀತಿ ಪಟ್ಟಣಗಳು ಅಂತ ಇದ್ದಾಗ ಈ ಪಟ್ಟಣ ಆಡಳಿತ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನೋಡಿಕೊಳ್ಳಲು ಪಟ್ಟಣ ಸ್ವಾಮಿ ಎಂಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಿದ್ರು. ಈ ರೀತಿ ನಾವು ನೋಡಿದಾಗ ಇವರ ಆಡಳಿತ ವ್ಯವಸ್ಥೆಯು ಸಹಿತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಆಡಳಿತ ವ್ಯವಸ್ಥೆಯ ಸಾಮಾಜಿಕ ಸ್ಥಿತಿಗತಿ ಅಂತ ನಾವು ನೋಡಿದಾಗ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ನೋಡಿದಾಗ ಸ್ತ್ರೀಯರಿಗೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವ, ಆಡಳಿತದಲ್ಲಿ ಭಾಗವಹಿಸುವ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದರು. ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಉದಾಹರಣಾರ್ಥವಾಗಿ ನಾವು ನೋಡಿದಾಗ ವಿಷ್ಣುವರ್ಧನ್ ರಾಣಿ ಭಾಮಲ ದೇವಿ ಅಂತ ಬರ್ತಿದೆ. ಅಂದ್ರೆ ವಿಷ್ಣುವರ್ಧನ್ ರಾಣಿ ಭಾಮಲ ದೇವಿ ಅಂತ ಬರ್ತಾಳೆ. ಇವಳು ಸಹಿತ ಅಸಂಧಿ ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಯಾಗಿ ಕೆಲಸ ಮಾಡಿದಾಳೆ. ಎರಡನೇ ಬಲ್ಲಾಳನ ರಾಣಿ ಚೋಳಂಬ ದೇವಿ ಅಂತ ಬರ್ತಾರೆ. ಇವರು ಸಹಿತ ಕುಂಬಳ ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಆಡಳಿತ ವಿಭಾಗದಲ್ಲಿ ಎಚ್ಚಲ ದೇವಿ ಅಂತ ಬರ್ತಾಳೆ. ಇವಳು ಸಹಿತ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕ್ತಿದ್ರು. ಈ ರೀತಿ ಏನಪ್ಪಾ ಅಂದ್ರೆ ನಾವು ನೋಡಿದಾಗ ಎಚ್ಚಲ ದೇವಿ ಆಗಿರ್ಬೋದು, ಅದೇ ರೀತಿ ಚೋಳಂಬಾ ದೇವಿ ಆಗಿರ್ಬೋದು, ಅದೇ ರೀತಿ ವಿಷ್ಣುವರ್ಧನ್ ರಾಣಿ ಆಗಿರುವಂತ ಭಾಮಲ ದೇವಿ ಅಂತ ಕರಿತೀವಲ್ಲ, ಇವರೆಲ್ಲರೂ ನೋಡಿದಾಗ ಆಡಳಿತ ವ್ಯವಸ್ಥೆಯಲ್ಲಿ ರಾಣಿಯರ ಹಸ್ತಕ್ಷೇಪ ಇರುತ್ತಿತ್ತು. ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವರ ಸಾಹಿತ್ಯಿಕ ಕೊಡುಗೆಗಳು, ಇವರು ಕೊಟ್ಟಿರುವಂತಹ ಸಾಹಿತ್ಯಿಕ ಕೊಡುಗೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ. ಬಾದಾಮಿ ಚಾಲುಕ್ಯರ ನಂತರ ಈ ವೇಸರ ಶೈಲಿಯನ್ನು ಸದೃಢಗೊಳಿಸಿದವರು ಯಾರಪ್ಪ ಅಂದ್ರೆ ನಾವೇನ್ ಹೇಳ್ತೀವಿ, ಹೊಯ್ಸಳರು ಅಂತ ಹೇಳ್ತೀವಿ. ಸಾಹಿತ್ಯವನ್ನು ರಕ್ಷಿಸೋದರು ಯಾರು ಅಂತ ಹೇಳಿದ ತಕ್ಷಣ ಹೊಯ್ಸಳರು ಅಂತ ಹೇಳ್ತೀವಿ. ಈ ಹೊಯ್ಸಳರು ಅಂತ ನಾವು ನೋಡಿದಾಗ ಇವರ ಸಾಹಿತ್ಯಿಕವಾದಂತಹ ಶ್ರೇಷ್ಠತೆ ನೋಡಿದಾಗ ಎರಡನೇ ವಿದ್ಯಾಚಕ್ರವರ್ತಿ ಅಂತ ಹೇಳಿದಾಗ ಎರಡನೇ ವಿದ್ಯಾಚಕ್ರವರ್ತಿ ಗದ್ಯ ಕರ್ಣಾಮೃತ ಎಂಬ ಕೃತಿಯನ್ನು ಬರೀತಾನೆ. ಯಾವುದು? ಗದ್ಯ ಕರ್ಣಾಮೃತ ಎಂಬ ಕೃತಿಯನ್ನು ಬರೀತಾನೆ. ಅದೇ ರೀತಿ ಇವರ ಕಾಲದ ಮತ್ತೊಬ್ಬ ಸಾಹಿತ್ಯ ಅಂತ ನೋಡಿದಾಗ ನಾಗಚಂದ್ರ ಅಂತ ಹೇಳ್ತೀವಿ. ಈ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಕೃತಿಯನ್ನು ಬರೀತಾನೆ. ಯಾವುದು? ರಾಮಚಂದ್ರ ಚರಿತ ಪುರಾಣ ಎಂಬ ಕೃತಿಯನ್ನು ಬರೀತಾನೆ. ಅದೇ ರೀತಿ ಮಲ್ಲಿನಾಥ ಪುರಾಣ ಅಂತ ಕೃತಿ ಬರೀತಾನೆ. ಈ ಮಲ್ಲಿನಾಥ ಪುರಾಣ ಈತನ ಪ್ರಸಿದ್ಧವಾದ ಕೃತಿ ಯಾರ್ದು? ನಾಗಚಂದ್ರನದು ಅಂತ ಹೇಳ್ತೀವಿ. ಅದೇ ರೀತಿ ರಾಜ್ಯಾದಿತ್ಯ ಅಂತ ಬರ್ತಾನ. ಯಾರು? ರಾಜ್ಯಾದಿತ್ಯ ಅಂತ ಬರ್ತಾನ. ವ್ಯವಹಾರ ಗಣಿತ, ಕ್ಷೇತ್ರ ಗಣಿತ ಮತ್ತು ಲೀಲಾವತಿ ಎಂಬ ಕೃತಿಯನ್ನು ಬರೀತಾನ. ಈ ವ್ಯವಹಾರ ಗಣಿತ, ಕ್ಷೇತ್ರ ಗಣಿತ ಮತ್ತು ಲೀಲಾವತಿ ಕೃತಿಯನ್ನು ಬರೀತಾನ. ಯಾರಪ್ಪ? ರಾಜ್ಯಾದಿತ್ಯ ಅಂತ ಹೇಳ್ತೀವಿ. ಅದೇ ರೀತಿ ನಯಸೇನ ಅಂತ ಹೇಳ್ತೀವಿ. ಈ ನಯಸೇನ ಧರ್ಮಾಮೃತ ಎಂಬ ಕೃತಿಯನ್ನು ಬರೀತಾನ. ಯಾವುದು? ಧರ್ಮಾಮೃತ ಎಂಬ ಕೃತಿಯನ್ನು ಬರೀತಾನ. ಈ ರೀತಿ ಇವರು ಕೊಟ್ಟಿರುವಂತಹ ಸಾಹಿತ್ಯಿಕ ಕೊಡುಗೆಗಳನ್ನ ನೋಡಿದಾಗ ಮುಂದೆ ಜನ್ನನ ಬಗ್ಗೆ ಓದ್ತೀವಿ. ಈ ಜನ್ನನ ಯಶೋಧರ ಚರಿತ್ರೆ ಬಗ್ಗೆ ನಾನು ಈಗ ಹೇಳಿದೆ, ಯಶೋಧರ ಚರಿತ್ರೆ. ಅದೇ ರೀತಿ ಅಜಿತನಾಥ ಪುರಾಣವು ಸಹಿತ ಶ್ರೇಷ್ಠವಾದಂತಹ ಜೈನರ ಕೃತಿಗಳಲ್ಲಿ ಒಂದಾಗಿದೆ.
ಅದೇ ರೀತಿ ಯಶೋಧರ ಚರಿತ್ರೆ ಆಗಿರ್ಬೋದು ಮತ್ತು ಅಜಿತನಾಥ ಪುರಾಣ ಆಗಿರ್ಬೋದು. ಈ ಕೃತಿಗಳು ಸಹಿತ ಶ್ರೇಷ್ಠವಾದಂತಹ ಕೃತಿಗಳು, ಜನ್ನನ ಕೃತಿಗಳು. ಜನ್ನ, ರನ್ನ, ಪೊನ್ನ, ಪಂಪ ಇವರ ಬಗ್ಗೆ ಅಷ್ಟೊಂದು ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಂಪ, ರನ್ನ, ಜನ್ನ, ಪೊನ್ನ ಇವರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇವರು ಬರೆದಿರುವಂತಹ ಶ್ರೇಷ್ಠವಾದಂತಹ ಕೃತಿಗಳು, ಇವರು ಬರೆದಿರುವಂತಹ ಶ್ರೇಷ್ಠವಾದಂತಹ ಕೃತಿಗಳೇ ನಮಗೆ ಶ್ರೇಷ್ಠತ್ವವನ್ನು ಕೊಟ್ಟಿದ್ದಾವೆ ಅಂತ ಗೊತ್ತಾಗುತ್ತೆ. ಕನ್ನಡದ ಭಾಷೆಗೆ ಸುಭದ್ರವಾದಂತಹ ಸಂಸ್ಕೃತಿಯನ್ನು ಕೊಟ್ಟಿದ್ದಾವೆ. ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದಂತಹ ಅಡಿಪಾಯಗಳಾಗಿ ಉಳಿದು ಬಿಟ್ಟಾವ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೇಮಿಚಂದ್ರನ ಅರ್ಧನೇಮಿ ಎಂಬ ಕೃತಿ ಬರೀತಾನೆ. ಯಾವುದು? ಅರ್ಧನೇಮಿ ಅಂತ ಕೃತಿ ಬರೀತಾನೆ. ರುದ್ರಭಟ್ಟ ಜಗನ್ನಾಥ ವಿಜಯ ಎಂಬ ಕೃತಿ ಬರೀತಾನೆ. ರುದ್ರಭಟ್ಟ ಯಾವುದು? ಜಗನ್ನಾಥ ವಿಜಯ ಅಂತ ಕೃತಿ ಬರೀತಾನೆ. ಅದೇ ರೀತಿ ಕೇಶಿರಾಜನ ಭಕ್ತಿ. ಕೇಶಿರಾಜನ ಶಬ್ದಮಣಿಪ ದರ್ಪಣದಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊತೀವಿ. ಕನ್ನಡದ ವ್ಯಾಕರಣದ ಕೆಲವು ಹೊಸ ಪದಗಳ ಬಗ್ಗೆ ತಿಳ್ಕೊತೀವಿ. ಕೇಶಿರಾಜನ ಶಬ್ದಮಣಿಪ ದರ್ಪಣ ಇವರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತೀವಿ. ಯಾವಾಗ ನಾವು ಕನ್ನಡದ ವ್ಯಾಕರಣವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸ್ತೀವಲ್ಲ, ಈ ಕನ್ನಡದ ವ್ಯಾಕರಣವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ಕೇಶಿರಾಜನ ಶಬ್ದಮಣಿಪ ದರ್ಪಣದಲ್ಲಿ ಬಳಸಿರುವಂತಹ ಶಬ್ದಗಳೊಂದಿಗೆ ಸ್ಟಾರ್ಟ್ ಮಾಡ್ತೀವಿ. ಅವನು ಎಕ್ಸ್ಟ್ರಾ ಶಬ್ದಗಳನ್ನು, ಕೆಲವೊಂದಿಷ್ಟು ಶಬ್ದಗಳನ್ನು ತೆಗೆದುಹಾಕ್ತಾನೆ, ಕೆಲವೊಂದಿಷ್ಟು ಶಬ್ದಗಳನ್ನು ಆಡ್ ಮಾಡ್ತಾನೆ. ಅದರ ಬಗ್ಗೆ ನಮಗೆ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ. ಶಬ್ದಮಣಿಪ ದರ್ಪಣದ ಮಹತ್ವ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ರಾಮಾನುಜಾಚಾರ್ಯರು ಅಂತ ಹೇಳಿದೆ. ಯಾಕಂದ್ರೆ ವಿಷ್ಣುವರ್ಧನ ಬಿಟ್ಟದೇವನ ಕಾಲದಲ್ಲಿ ಇವರು ಚೋಳರ ತೊಂದರೆಗಳನ್ನು ತಡೆಯಲಾಗದೆ, ಅವರ ಕಾಟವನ್ನು ತಡೆಯಲಾಗದೆ ತಮಿಳುನಾಡು ಭೂಪ್ರದೇಶವನ್ನು ಬಿಟ್ಟು ಕನ್ನಡದ ಈ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬರ್ತಾರ. ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ಆಶ್ರಯವನ್ನು ಪಡಿತಾನೆ. ಮೂಲತಃ ಆತ ಜೈನ ಪಂಥದ ಅನುಯಾಯಿಯಾಗಿರ್ತಾನ. ಆತನಿಗೆ ಇವರ ಪ್ರಭಾವದಿಂದಾಗಿ ಆತ ಏನ್ ಮಾಡ್ತಾನ? ವೈಷ್ಣವ ಪಂಥವನ್ನು ಅನುಸರಿಸ್ತಾನೆ. ವೈಷ್ಣವ ಪಂಥವನ್ನು ಅನುಸರಿಸುವುದರೊಂದಿಗೆ ಪ್ರಸಿದ್ಧವಾದಂತಹ ಚನ್ನಕೇಶ್ವರ ದೇವಾಲಯವನ್ನು ಸಹಿತ ಕಟ್ತಾನ ಅನ್ನೋದು ಗೊತ್ತಾಗತ್ತ. ಇವರ ಮೇಲೆ ಪ್ರಭಾವ ಬೀರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನೋಡಿ, ಶ್ರೀ ರಾಮಾನುಜಾಚಾರ್ಯರು. ಇವರು ವೇದಾಂತ ಸಂಗ್ರಹ ಅನ್ನ ಕೃತಿ ಬರೀತಾರೆ. ಅನೇಕ ಕೃತಿಗಳನ್ನು ಬರೀತಾರ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದು ವೇದಾಂತ ಸಂಗ್ರಹ. ವೇದಗಳ ಮೇಲೆ ಅನೇಕ ಕೃತಿಗಳನ್ನು ಇವರು ಬರೀತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿದೆ. ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ನೋಡಿದ್ರೆ ಯಾವ ವೈಸ್ರ ಶೈಲಿಯನ್ನು ಹುಟ್ಟು ಹಾಕಿದ್ರಲ್ಲ ಬಾದಾಮಿ ಚಾಲುಕ್ಯರು, ಎಷ್ಟರ ಮಟ್ಟಿಗೆ ಅವರು ಶ್ರೇಷ್ಠತೆಯನ್ನು ಕೊಟ್ಟಿದ್ರು ಆ ಶೈಲಿಗೆ. ಕನ್ನಡದ ಶೈಲಿ, ಕರ್ನಾಟಕ ಶೈಲಿ ಅಂತ ಕರೀತಾರೆ ಆ ವೈಸ್ರ ಶೈಲಿಗೆ. ಇವರ ಕಾಲಘಟ್ಟದಲ್ಲಿ ಈ ವೇಸರ ಶೈಲಿಗೆ ಮರುಜೀವನವನ್ನು ಕೊಡೋದ್ರ ಮುಖಾಂತರ ಶ್ರೇಷ್ಠತೆಯಾಗಿ ಆ ವೇಸರ ಶೈಲಿಯನ್ನು ಹೋದರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವರ ಕಾಲದ ಶ್ರೇಷ್ಠವಾದಂತಹ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಹಳೆಬೀಡು ಮತ್ತು ಬೇಲೂರು ಭೂಪ್ರದೇಶದಲ್ಲಿ ಕಂಡು ಬರ್ತಾವೆ. ಹಳೆಬೀಡು ಮತ್ತು ಬೇಲೂರು ಭೂಪ್ರದೇಶದಲ್ಲಿ ಕಂಡು ಬರ್ತಾವೆ. ಅವರು ಈ ಭೂಪ್ರದೇಶಗಳನ್ನು ರಾಜಧಾನಿಯನ್ನಾಗಿ ಸಹಿತ ಆಳ್ವಿಕೆ ಮಾಡಿದ್ದಾರೆ ಮತ್ತು ವಾಸ್ತುಶಿಲ್ಪ ಕೇಂದ್ರಗಳಾಗಿ ಅವುಗಳನ್ನು ಇಟ್ಟುಕೊಂಡಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರ ಶೈಲಿಯ ಮತ್ತು ಅವರ ದೇವಸ್ಥಾನದಂತ ಲಕ್ಷಣಗಳು ನೋಡಿದಾಗ, ಅಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ನೋಡಿದಾಗ ನೋಡ್ರಿ, ಗೋಡೆಯ ಮೇಲೆ ಜಟಿಲವಾದ ಕೆತ್ತನೆಗಳು ಇದ್ದವು ಅಂತ ಹೇಳ್ತಾರೆ. ಗೋಡೆಯ ಮೇಲೆ ಜಟಿಲವಾದ ಕೆತ್ತನೆಗಳು ಅಂದ ತಕ್ಷಣ ಏನು ಅಂದ್ರೆ, ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣಗಳಾಗಿರ್ಬೋದು, ಇವುಗಳೆಲ್ಲವೂ ಸಹಿತ ಕಲ್ಲಿನಲ್ಲಿಯೇ ಕೆತ್ತುತ್ತಿದ್ರು, ಚಿತ್ರಗಳ ರೂಪದಲ್ಲಿ ಕೆತ್ತುತ್ತಿದ್ರು. ಇವತ್ತಿನ ಜನರಿಗೆ, ಮುಂಬರುವ ಜನರಿಗೆ ಆ ಸಮಯದಲ್ಲಿ ಆ ಎಲ್ಲ ಪರಿಕಲ್ಪನೆಗಳನ್ನು ಜನರಿಗೆ ಯಾವ ರೀತಿ ಮೂಡಿಸುತ್ತಿದ್ರೆ, ದೇವಸ್ಥಾನದ ಗೋಡೆಗಳ ಮೇಲೆ ಜಟಿಲವಾದಂತಹ ಕಲಾಕೃತಿಗಳು ಮತ್ತು ಆ ಚಿತ್ರಗಳನ್ನು ಮೂಡಿಸುವುದರ ಮುಖಾಂತರ ಅವರಿಗೆ ರಾಮಾಯಣ ಮತ್ತು ಮಹಾಭಾರತದ ಪರಿಕಲ್ಪನೆಯನ್ನು ಕೊಡುತ್ತಿದ್ರು ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಕ್ಷತ್ರ ಆಕಾರದ ಗರ್ಭಗುಡಿಗಳು ಅಂತ ಹೇಳ್ತೀವಿ. ಇವರು ಈ ನಕ್ಷತ್ರ ಆಕಾರದ ನಕ್ಷತ್ರ ಆಕಾರದ ಗರ್ಭಗುಡಿ ವ್ಯವಸ್ಥೆಗಳು ಅಂದ್ರೆ ಇದೇ ಸ್ಟ್ರಕ್ಚರ್ದಾಗ ಗರ್ಭಗುಡಿಗಳನ್ನು ಹೊಂದಿದ್ರು. ಈ ಗರ್ಭಗುಡಿ ಅಂತ ಏನಿರ್ತೈತಲ್ಲ, ಈ ಗರ್ಭಗುಡಿಯ ಒಳಗಿನ ಭೂಭಾಗ ಏನಿರ್ತಿತ್ತು, ನಕ್ಷತ್ರ ಆಕಾರದ ಗೋಡೆಗಳು ಮತ್ತು ಈ ಗೋಪುರಗಳು ಸಹಿತ ಅದೇ ರೀತಿ ಇರ್ತಿತ್ತು. ಇವರ ಶೈಲಿ ಅಂತ ನಾನು ಹೇಳಿದ್ದೆಲ್ಲ ನೋಡ್ರಿ, ಇವರ ಶೈಲಿ ವೇಸರ ಶೈಲಿಯಾಗಿದ್ದು ಗೋಪುರ ವ್ಯವಸ್ಥೆ ಎಲ್ಲ ವೇಸರ ಶೈಲಿಯಲ್ಲಿಯೇ ಕೆತ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಗರ್ಭಗುಡಿಗಳು ನಕ್ಷತ್ರ ಆಕಾರದ ಇರ್ತಿದ್ದು. ಅಷ್ಟೇ ಅಲ್ಲ,
ನಕ್ಷತ್ರ ಆಕಾರದಲ್ಲಿ ಗರ್ಭಗುಡಿಗಳು ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ನಕ್ಷತ್ರ ಆಕಾರದ ತಳ ವಿನ್ಯಾಸವೂ ಇರ್ತಿತ್ತು ಅಂತ ಹೇಳ್ತೀವಿ. ಅಂದ್ರೆ ಈ ನಕ್ಷತ್ರ ಆಕಾರದಲ್ಲಿ ನಿರ್ಮಿಸಿರುವಂತಹ ತಳ ವಿನ್ಯಾಸದ ಮೇಲೆ ನಕ್ಷತ್ರ ಆಕಾರದ ಗರ್ಭಗುಡಿಯನ್ನು ನಿಲ್ಲಿಸುವುದರೊಂದಿಗೆ ಇದೇನ್ ಮೇಲಿನ ಗೋಪುರ ಇದೆಯಲ್ಲ, ಈ ನಕ್ಷತ್ರ ಆಕಾರದಲ್ಲಿ ಇಟ್ಕೊಂಡು ವೇಸರ ಶೈಲಿಯ ತತ್ವಗಳಲ್ಲಿ ಅಂದ್ರೆ ವೇಸರ ಶೈಲಿಯ ಸಿದ್ಧಾಂತದ ಮೇಲೆ ಇವರು ದೇವಸ್ಥಾನಗಳು ನಿರ್ಮಿಸುತ್ತಿದ್ರು. ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಗಳಲ್ಲಿ ನಾವು ಇವರ ದೇವಸ್ಥಾನಗಳನ್ನು ಇವತ್ತಿಗೆ ನೋಡ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಕಲ್ಲಿನ ಕೆತ್ತನೆಗಳು, ಒಳಗಿನ ಹೊರಗಿನ ಕೆತ್ತನೆ ನೋಡಿದಾಗ ಜನರಿಗೆ ಸಂಪೂರ್ಣವಾದ ವಿಚಾರಧಾರೆಗಳು, ನೈತಿಕತೆ, ಜೀವನ ಶೈಲಿ, ಸ್ತ್ರೀ ಪುರುಷರ ಜೀವನ ವ್ಯವಸ್ಥೆಯನ್ನು ಸಹಿತ ಅವರು ಆ ಕಲ್ಲಿನಲ್ಲಿ ಕೆತ್ತಿ ಹಳೆಬೀಡು ಮತ್ತು ಬೇಲೂರಿನ ದೇವಸ್ಥಾನಗಳನ್ನು ನಾವು ನೋಡಿದಾಗ ಜೀವನ ವ್ಯವಸ್ಥೆಯ ಬಗ್ಗೆ, ಬಾಲ್ಯಾವಸ್ಥೆ, ಅದೇ ರೀತಿ ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ವ್ಯವಸ್ಥೆ, ಈ ಎಲ್ಲಾ ವ್ಯವಸ್ಥೆಯ ಬಗ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಕಲ್ಲಿನ ಮೇಲೆ ಜೀವನ ವ್ಯವಸ್ಥೆಯನ್ನು ಕೆತ್ತಿದ್ದಾರೆ. ರಾಮಾಯಣ, ಮಹಾಭಾರತಗಳು, ಜೀವನ ಶೈಲಿಗಳು, ಸ್ತ್ರೀ ಪುರುಷರ ಚಿತ್ರಗಳು, ವರ್ಣರಂಜಿತವಾದ ಚಿತ್ರ ವ್ಯವಸ್ಥೆಯನ್ನು ಏನ್ ಮಾಡಿದರೆ ಕಲ್ಲಿನಲ್ಲಿಯೇ ಕೆತ್ತಿದ್ದಾರೆ ಅನ್ನೋದು ಗೊತ್ತಾಗತ್ತಾ. ಏನಿಪ್ಪ ಅಂದ್ರೆ ನಾವು ಇವತ್ತು ಹಳೆಬೀಡು ಮತ್ತು ಅವರ ಭೂಭಾಗಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಗೊತ್ತಾಗತ್ತ ಅಂತ ಹೇಳ್ತೀವಿ. 5 ಅಡಿ ಎತ್ತರದ ಜಗಲಿ ವ್ಯವಸ್ಥೆಯನ್ನು ಹೊಂದಿ, ಪ್ರತಿಯೊಂದಕ್ಕೂ 5 ಅಡಿ ಎತ್ತರದ ಭವ್ಯವಾದ ಜಗಲಿ ವ್ಯವಸ್ಥೆಯನ್ನು ಹೊಂದಿ ಅದರ ಮೇಲೆ ಒಂದು ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸುತ್ತಿದ್ರು ಅಂತ ಗೊತ್ತಾಗತ್ತ. ಅದೇ ರೀತಿ ಇವರ ಕಾಲದಲ್ಲಿ ಬಳಪಿನ ಕಲ್ಲುಗಳು ಬಳಸುತ್ತಿದ್ರು. ಗರ್ಭಗುಡಿಯ ಒಳಗೆ ಬಳಪಿನ ಕಲ್ಲುಗಳನ್ನು ಇವರು ಬಳಸುತ್ತಿದ್ರು ಅನ್ನೋದು ನಮಗೆ ಗೊತ್ತಾಗತ್ತ ಅಂತ ಹೇಳ್ತೀವಿ. ಇವರ ಕಾಲದ ಶ್ರೇಷ್ಠವಾದಂತಹ ದೇವಸ್ಥಾನ ಅಂದ್ರೆ ಚನ್ನಕೇಶವ ದೇವಸ್ಥಾನ ಅಂತ ಹೇಳ್ತೀವಿ. ಬೇಲೂರಿನಲ್ಲಿ ಇರುವಂತಹ ಚನ್ನಕೇಶ್ವರ ದೇವಸ್ಥಾನ. ಈ ದೇವಸ್ಥಾನ ನಿರ್ಮಾಪಕ ಯಾರು? ವಿಷ್ಣುವರ್ಧನ. ಬಿಟ್ಟದೇವನ ಆಳ್ವಿಕೆಯ ಸಮಯದಲ್ಲಿ ಈ ಚನ್ನಕೇಶ್ವರ ದೇವಸ್ಥಾನ ನಿರ್ಮಾಣ ಆಗತ್ತ. ಈ ಚನ್ನಕೇಶ್ವರ ದೇವಸ್ಥಾನದ ಶಿಲ್ಪಿಗಳು ಇವತ್ತಿಗೂ ಸರ್ವಶ್ರೇಷ್ಠರು ಮತ್ತು ಪ್ರಸಿದ್ಧರು ಅಂತ ಹೇಳ್ತೀವಿ. ಶಿಲ್ಪಿಗಳ ಯೋಗದಾನ, ಅವರು ಕೊಟ್ಟಿರುವಂತಹ ಕೊಡುಗೆ ಇವತ್ತಿಗೂ ಸಹಿತ ನಮ್ಮ ಕನ್ನಡ ಪರಂಪರೆ, ಕನ್ನಡ ವಾಸ್ತುಶಿಲ್ಪವನ್ನು ಜಗತ್ತಿಗೆ ಸಾರ್ತಿವೆ ಅಂತ ಹೇಳ್ತೀವಿ. ಈ ಶಿಲ್ಪಿಗಳು ಅಂತ ಹೇಳಿದಾಗ ಜಕಣಾಚಾರಿ ಅಂತ ಹೇಳ್ತೀವಿ ಮತ್ತು ಡಂಕಣಾಚಾರಿ ಅಂತ ಹೇಳ್ತೀವಿ. ಈ ಜಕಣಾಚಾರಿ ಮತ್ತು ಡಂಕಣಾಚಾರಿ ಏನ್ ಮಾಡ್ತಾರೆ? ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಯಾವುದು? ಚನ್ನಕೇಶ್ವರ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಚನ್ನಕೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ಹೊಯ್ಸಳರ ಅನೇಕ ದೇವಸ್ಥಾನಗಳನ್ನು ಇವರ ಕಾಲದಲ್ಲಿ ನಿರ್ಮಾಣ ಅಥವಾ ಈ ಭವ್ಯವಾದ ಸುಂದರವಾದ ದೇವಸ್ಥಾನವನ್ನು ಕೊಟ್ಟಿರುವಂತಹ ಶಿಲ್ಪಿಗಳು ಯಾರಪ್ಪ? ಜಕಣಾಚಾರಿ ಮತ್ತು ಡಂಕಣಾಚಾರಿ ಅಂತ ಹೇಳ್ತೀವಿ. ಇವರು ಬಳಸಿರುವಂತಹ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ನೋಡಿದಾಗ ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿ ಅಂತ ಹೇಳ್ತೀವಿ. ಯಾವುದು? ದ್ರಾವಿಡ ಶೈಲಿ ಅಂತ ಹೇಳ್ತೀವಿ. ಈ ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಇವರು ಬಳಸ್ತಾರ ಅನ್ನೋದು ನಮಗೆ ಗೊತ್ತಾಗತ್ತ. ಓಕೆ, ಇದೇ ರೀತಿ ಇವರು ಕೊಟ್ಟಿರುವಂತಹ ಈ ಶ್ರೇಷ್ಠವಾದ ಕೊಡುಗೆಯಲ್ಲಿ ನಾವು ನೋಡಿದಾಗ ಹೊಯ್ಸಳ ಭೂಪ್ರದೇಶದಲ್ಲಿ, ಅವರ ಬೇಲೂರು ಹಳೆಬೀಡು ಭೂಪ್ರದೇಶದಲ್ಲಿ ಕೆತ್ತಿರುವಂತಹ ಮತ್ತೆ ದೇವಸ್ಥಾನ ನೋಡಿದಾಗ ಹೊಯ್ಸಳೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ. ಈ ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ನಾವು ನೋಡಿದಾಗ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠೆ ಅಂತ ಹೇಳಿ ಇತಿಹಾಸಕಾರರು ವರ್ಣನೆ ಮಾಡ್ತಾರೆ. ಯಾವುದು? ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠೆ ಅಂತ ಹೇಳಿ ಈ ಇತಿಹಾಸಕಾರರು ಅದನ್ನು ವರ್ಣನೆ ಮಾಡ್ತಾರೆ. ಅದೇ ರೀತಿ ನಾಗಲಾಪುರ ಭೂಪ್ರದೇಶದಲ್ಲಿ ಕೇದಾರೇಶ್ವರ ದೇವಾಲಯ, ಗದುಗಿನ ನಾರಾಯಣ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ಕೀರ್ತಿ ನಾರಾಯಣ ದೇವಾಲಯ ಅಂತ ನೋಡ್ತೀವಿ ಇವರ ಕಾಲದಲ್ಲಿ. ಕೀರ್ತಿ ನಾರಾಯಣ ದೇವಾಲಯ, ಅಮೃತಪುರದ ಅಮೃತೇಶ್ವರ ದೇವಾಲಯ ಅಂತ ನೋಡ್ತೀವಿ. ಇವರು ಕೆತ್ತಿರುವಂತಹ ದೇವಸ್ಥಾನಗಳು ವೇಸರ ಶೈಲಿಯಲ್ಲಿ ಮತ್ತು ನಕ್ಷತ್ರಾಕಾರದ ಜಗಲಿ ವ್ಯವಸ್ಥೆ, ನಕ್ಷತ್ರಾಕಾರದ ಒಳಗಿನ ಗರ್ಭಗುಡಿಗಳನ್ನು ಹೊಂದಿದ್ರು ಮತ್ತು ಬಳಪಿನ ಕಲ್ಲುಗಳನ್ನು ಇವರು ಬಳಸುತ್ತಿದ್ರು ಮತ್ತು ವೇಸರ ಶೈಲಿಯಲ್ಲಿಯೇ ಇವರು ಗೋಪುರಗಳನ್ನು ನಿರ್ಮಾಣ ಮಾಡುತ್ತಿದ್ರು ಅಂತ ಹೇಳ್ತೀವಿ. ಇವರ ದೇವಸ್ಥಾನಗಳು ಹೊಯ್ಸಳೇಶ್ವರ ದೇವಸ್ಥಾನ, ನಾಗಲಾಪುರನ ಕೇದಾರೇಶ್ವರ ದೇವಸ್ಥಾನ, ಗದುಗಿನ ನಾರಾಯಣ ದೇವಸ್ಥಾನ, ಅದೇ ರೀತಿ ಕೀರ್ತಿ ನಾರಾಯಣ ದೇವಸ್ಥಾನ, ಅಮೃತಪುರದ ಅಮೃತೇಶ್ವರ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ ನೋಡ್ತೀವಿ. ಇವರ ಕಾಲದ ವಾಸ್ತುಶಿಲ್ಪಕ ಕೊಡುಗೆಗಳು ಶ್ರೇಷ್ಠತೆಯನ್ನು ಪಡೆದಿದ್ದವು. ಇವರು ಕೊಟ್ಟಿರುವಂತಹ ಶೈಲಿಯೇ ಇವತ್ತು ನಮಗೆ ಕನ್ನಡದ
ಪರಂಪರೆಯನ್ನು, ಕನ್ನಡದ ವಾಸ್ತುಶಿಲ್ಪವನ್ನು, ಕನ್ನಡ ಜನರ ಕಲೆಯನ್ನು ಜಗತ್ತಿಗೆ ಪರಿಚಯಿಸ್ತೀವಿ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇವರ ಆಳ್ವಿಕೆಯ ಅಂತ್ಯವನ್ನು ನಾನು ಹೇಳಿದೆ. 3ನೇಯ ಬಲ್ಲಾಳನ ಸಮಯದಲ್ಲಿ ಈತನ ಮಾಡಿರುವಂತಹ ಒಂದು ತಪ್ಪು ಏನಪ್ಪಾ ಅಂದ್ರೆ ದೆಹಲಿ ಸುಲ್ತಾನರ ಮೇಲೆ ಈತ ಏನ್ ಮಾಡ್ತಾನ, ಅಟ್ಯಾಕ್ ಮಾಡ್ತಾನ. ಆ ದೆಹಲಿ ಸುಲ್ತಾನರು ಇವರಿಗೆ ಕೊಟ್ಟಿರುವ ಹಿಂಸೆ ಹೆಂಗಿರ್ತದೆ, ಈ ಸಾಮ್ರಾಜ್ಯವೇ ಪತನ ಆಗುತ್ತೆ. ಕಂಪಿಲ ಭೂಭಾಗವನ್ನು ಆಳುತ್ತಿರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅವಾಗ ಬಲಿಷ್ಠತೆಯನ್ನು ಹೊಂದ್ತಾನ ಅಂತ ಹೇಳ್ತೀವಿ. ಆ ಕಂಪಿಲ್ನ ಆಸ್ಥಾನದಲ್ಲಿರುವಂತಹ ವ್ಯಕ್ತಿಗಳೇ ಏನ್ ಮಾಡ್ತಾರೆ, ಭವಿಷ್ಯತ್ತಿನಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅದು ಮುಂದೆ ಒಂದು ಭವ್ಯವಾದ ಸಾಮ್ರಾಜ್ಯ ಯಾವುದು, ವಿಜಯನಗರ ಸಾಮ್ರಾಜ್ಯ ಅಂತ ಹುಟ್ಟಿಕೊಳ್ಳುತ್ತದೆ. ಕನ್ನಡ ಭೂಭಾಗದ ಮತ್ತು ಕನ್ನಡ ಮಣ್ಣಿನ ಶ್ರೇಷ್ಠವಾದಂತಹ ಸಾಮ್ರಾಜ್ಯ ಅಂತ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ದಕ್ಷಿಣ ಭೂಭಾಗದ ಮೇಲೆ ಮತ್ತೆ ಬಲಾಢ್ಯವಾದ ಹತೋಟಿಯನ್ನು ಹೊಂದಿರುವಂತಹ ಒಂದು ಸಾಮ್ರಾಜ್ಯ ಕನ್ನಡದ ಭೂಭಾಗದಲ್ಲಿ ಹುಟ್ಟುತ್ತೆ. ಯಾಕಂದ್ರೆ ಬಾದಾಮಿ ಚಾಲುಕ್ಯರ ನಂತರದ ದಿನಗಳಲ್ಲಿ ರಾಷ್ಟ್ರಕೂಟರ ನಂತರದ ದಿನಗಳಲ್ಲಿ ಈ ದಕ್ಷಿಣ ಭೂಭಾಗವನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡಿರುವಂತಹ ಒಂದು ಮನೆತನ ಮತ್ತೊಂದು ಹುಟ್ಟುತ್ತೆ. ಯಾವಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಹಂಪಿಯ ವಿಜಯನಗರ ಸಾಮ್ರಾಜ್ಯ ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಹಂಪಿಯಲ್ಲಿರುವಂತಹ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳ್ತೀವಿ. ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ನಾವು ಇವತ್ತು ಆಚರಣೆ ಮಾಡುತ್ತಿರುವಂತಹ ವಿಜಯದಶಮಿ, ದಸರಾ ಅಂತ ಹೇಳ್ತೀವಿ. ಅದೇ ರೀತಿ ಇದೇ ವಿಜಯದಶಮಿ ಮತ್ತು ದಸರಾವನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವಷ್ಟೇ ಅಲ್ಲ, ಕನ್ನಡದ ಹಳೆಯ ಒಂದು ರಾಜಮನೆತನ ಅಂದ್ರೆ ಕೊನೆಯ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿರುವಂತಹ ಮೈಸೂರಿನ ಒಡೆಯರು ಸಹಿತ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾರೆ. ಅದೇ ಪರಂಪರೆಯನ್ನು ಇವತ್ತಿಗೂ ಸಹಿತ ಕರ್ನಾಟಕ ಸರ್ಕಾರಗಳು ಸಹಿತ ವ್ಯವಸ್ಥಿತವಾಗಿ ಅದನ್ನು ಅಳವಡಿಸುತ್ತಾ ಬಂದಿವೆ. ಆ ಪರಂಪರೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಸುವ್ಯವಸ್ಥಿತವಾಗಿ ವರ್ಷಕ್ಕೆ ಒಂದು ಸಾರಿ ಆನೆಯ ಮೇಲೆ ಅಂಬಾರಿಯನ್ನು ಹೇರಿ, ಅಂಬಾರಿಯನ್ನು ಹೊತ್ತು ಶ್ರೇಷ್ಠವಾಗಿ ಆ ಮಾತೆಯ ಅಂದ್ರೆ ಕನ್ನಡಾಂಬೆಯ ಮೂರ್ತಿಯನ್ನು ಪ್ರತಿಷ್ಠೆ ಅಂದ್ರೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಣೆಯನ್ನು ಮಾಡ್ತಾರೆ. ಇದು ಜಗತ್ ಪ್ರಸಿದ್ಧವಾದಂತಹ ಆಚರಣೆಯಾಗಿದ್ದು, ದಸರಾ ವ್ಯವಸ್ಥೆಯಾಗಿದ್ದು, ಇದು ಇವರು ಕೊಟ್ಟಿರುವಂತಹ ವಿಜಯನಗರ ಸಾಮ್ರಾಜ್ಯದವರು ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆ ಅಂತ ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದಾಗ ನೋಡ್ರಿ, ಮಧ್ಯಕಾಲೀನ ಯುಗದ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವು ಬಲಿಷ್ಠವಾಗಿರ್ತದೆ. ಈ ಮುಸ್ಲಿಂ ಸಾಮ್ರಾಜ್ಯವು ಬಲಿಷ್ಠ ಆದಾಗ ಹಿಂದೂ ಧರ್ಮಕ್ಕೆ ರಕ್ಷಣೆಯನ್ನು ಕೊಡಲು ಒಂದು ಭವ್ಯವಾದ ಸಾಮ್ರಾಜ್ಯ ಹುಟ್ಟಿಕೊಳ್ತದೆ. ಯಾವುದು, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಕೊನೆಗೆ ದಕ್ಷಿಣದ ಭೂಭಾಗದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಹುಟ್ಟು ಏನಾಗತ್ತೆ ಅಂದ್ರೆ ಈ ಶ್ರೇಷ್ಠವಾದ ಧರ್ಮವನ್ನು ಉಳಿಸಿಕೊಳ್ಳುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ತುಂಗಭದ್ರಾ ನದಿಯ ದಂಡೆ ಮೇಲೆ ಇರುವಂತಹ ಹಂಪಿ ನಗರವನ್ನು ಇವರು ಬಹುದಿನಗಳವರೆಗೆ ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇವರ ಆಳ್ವಿಕೆಯು ದಕ್ಷಿಣದ ಶ್ರೇಷ್ಠವಾದಂತಹ ಆಳ್ವಿಕೆ.